विज्ञानरोचिपरिपूरितान्तर्बाह्याण्डकोशम् हरितोपलाभम् अर्काभयेतम् विधिशर्वपूर्वगीर्वाणविज्ञानदमानतोऽस्मि प्रथमो हनुमान् नाम द्वितीयो भीमयेव च पूर्णप्रज्ञस्तृतीयस्तु भगवत्कार्यसाधकः बुद्धिर्बलं यशोधैर्यं निर्भयत्वम् अरोगता अजाड्यं वाक्पटुत्वं च हनुमत्स्मरणाद् भवेत् पृथ्वीमण्डलमध्यस्था पूर्णबोधभानुगाः वैष्णवा विष्णुहृदयाः तन्नमस्ये गुरुन् मम जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्येहानियतिदृशितमं बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रुरात्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महान्तम् यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि श्रीगुरुभ्यो नमः हरिः ओम् ಶ್ರೀಮದ್ಭಾಗವತದ ಚತುರ್ಥ ಸ್ಕಂಧದ 2ನೇ ಅಧ್ಯಾಯದಲ್ಲಿ ಇವತ್ತು 15ನೇ ಶ್ಲೋಕ. ಚಿತಾಭಸ್ಮಕೃತ ಸ್ನಾನಃ ಪ್ರೇತಾಸ್ಥಿಗ್ರಂಥಿಭೂಷಣಃ ಶಿವಾಪದೇಶೋ ಹ್ಯಶಿವೋ ಮತ್ತೋನ್ಮತ್ತಜನಪ್ರಿಯಃ. ದಕ್ಷ ಪ್ರಜಾಪತಿ ರುದ್ರದೇವರನ್ನ ಕುರಿತು ಆಡುವ ಮಾತುಗಳು ಸಭೆಯಲ್ಲಿ ಎಲ್ಲರ ಸಮ್ಮುಖದಲ್ಲಿ ರುದ್ರದೇವರ ಬಗ್ಗೆ ಆಡುವ ಮಾತುಗಳು. ಈ ಶಿವ ಸದಾಚಾರವನ್ನ ಬಿಟ್ಟವನು, ಅಶುಚಿಯಾಗಿದ್ದಾನೆ, ದುರಹಂಕಾರಿ, ಲೋಕಮರ್ಯಾದೆಯನ್ನ ಮುರಿದವನು, ಹಾಗೆ ಅಂತೆಲ್ಲ ನಿಂದನೆ ಮಾಡಿದ. ಆ ಅಶುಚಿ ಅಂತ ಅನ್ಲಿಕ್ಕೆ ಕೆಲವು ಕಾರಣಗಳನ್ನ ಹಿಂದಿನ ಶ್ಲೋಕದಲ್ಲಿ ನೋಡಿದ್ವಿ. ಅಶುಚಿ ಯಾಕೆ ಅಂತಂದ್ರೆ, ಘೋರವಾದ ಸ್ಮಶಾನಗಳಲ್ಲಿ ಘೋರವಾದ ಭೂತಗಣಗಳ ಜೊತೆಗೆ ಹುಚ್ಚನಂತೆ ಬೆತ್ತಲೆಯಾಗಿ ತಲೆ ಕೂದಲುಗಳನ್ನು ಕೆದರಿಕೊಂಡು ನಗತಾ ಅಳತಾ ಅಲಿತಾನೆ ಅಂತ ಹಿಂದಿನ ಶ್ಲೋಕದಲ್ಲಿ ಹೇಳಿದ್ರು. ಅದನ್ನೇ ಮುಂದುವರಿಸ್ತಾ ಈ ಶ್ಲೋಕದಲ್ಲಿ ಮತ್ತೆ ಕೆಲವು ಕಾರಣಗಳನ್ನ ಕೊಡ್ತಾ ಇದ್ದಾನೆ ದಕ್ಷ ಪ್ರಜಾಪತಿ. ಈ ರುದ್ರನಿಗೆ ಸ್ನಾನ ಅಂದ್ರೆ ಅದು ಚಿತಾಭಸ್ಮ ಲೇಪ. ಆ ಚಿತೆಯಲ್ಲಿ ಹೆಣಗಳನ್ನ ಸುಟ್ಟ ಆ ಭಸ್ಮ ಏನಿದೆ ಅದನ್ನೇ ಲೇಪನ ಮಾಡ್ಕೊಳ್ತಾನೆ ಮೈ ತುಂಬ. ಇದೇ ಸ್ನಾನ ಅವನಿಗೆ. ಭೂಷಣಗಳು ಯಾವುದು ಗೊತ್ತಾ? ಹೆಣಗಳ ಮೂಳೆಗಳ ಮಾಲೆ. ಆ ಹೆಣಗಳ ಮೂಳೆಗಳನ್ನೇ ಮಾಲೆಯನ್ನಾಗಿ ಮಾಡ್ಕೊಂಡಾನೆ. ಅದೇ ಭೂಷಣ ಅವನಿಗೆ. ಹೆಸರಿಗೆ ಮಾತ್ರ ಶಿವ, ಆದ್ರೆ ಅವನು ಅಶಿವ.
ಶಿವಾಪದೇಶೋ ಹಿ ಅಶಿವಃ ಅಂತ ಬೈತಾ ಇದ್ದಾನೆ. ಹೆಸರಿಗೆ ಮಾತ್ರ ಶಿವ, ಆದ್ರೆ ಇವನು ಅಶಿವ, ಅಮಂಗಳಕರ. ಶಿವ ಅಂದ್ರೆ ಮಂಗಳಕರ, ಅಶಿವ ಅಂದ್ರೆ ಅಮಂಗಳಕರ. ಹೆಸರಿಗೆ ಮಾತ್ರ ಶಿವ, ವಾಸ್ತವದಲ್ಲಿ ಅಮಂಗಳಕರ. ತಾನು ಉನ್ಮತ್ತರಾಗಿರ್ತಕ್ಕಂತಹ ಭೂತ ಪ್ರೇತ ಮೊದಲಾದ ಜನರಿಗೆಲ್ಲ ಇವನೇ ಪ್ರಿಯ, ಉನ್ಮತ್ತ ಜನಪ್ರಿಯ. ತಾನೂ ಉನ್ಮತ್ತರಾಗಿರ್ತಕ್ಕಂತಹ ಭೂತ ಪ್ರೇತಗಳಿಗೂ ಕೂಡ ಇವನು ಪ್ರಿಯನಾಗಿರ್ತಕ್ಕಂಥವನು. ಅವರಿಗೆ ಇವನು ಪ್ರಿಯ, ಇವನಿಗೆ ಅವರು ಪ್ರಿಯರು. ಭೂತ ಪ್ರೇತಾದಿಗಳೇ ಪ್ರಿಯರು ಇವನಿಗೆ. ಅಂತಹ ಅಮಂಗಳನಾಗಿರ್ತಕ್ಕಂಥವನು ಈ ಶಿವ ಅಂತ ರುದ್ರದೇವರನ್ನ ಈ ರೀತಿ ಅಮಂಗಳವಾದ ಮಾತುಗಳಿಂದ ನಿಂದನೆ ಮಾಡ್ತಾ ಇದ್ದಾನೆ ದಕ್ಷ. ಚಿತಾಭಸ್ಮಕೃತ ಸ್ನಾನಃ ಪ್ರೇತಾಸ್ತಿಗ್ರಂಥಿ ಭೂಷಣಃ ಶಿವಾಪದೇಶೋ ಹ್ಯ ಶಿವೋ ಮತ್ತೋನ್ಮತ್ತ ಜನಪ್ರಿಯಃ ಪತಿ ಪ್ರಮಥ ಭೂತಾನಾಂ ತಮೋ ಮಾತ್ರಾತ್ಮಿಕಾತ್ಮನಾಂ ತಸ್ಮಾ ಉನ್ಮಾದನಾಥಾಯ ನಷ್ಟ ಶೌಚಾಯ ದುರ್ಹೃದೇ ದತ್ತಾ ಬತ ಮಯಾ ಸಾಧ್ವಿ ಚೋದಿತೆ ಪರಮೇಷ್ಠಿನಾ. ಭೂತಗಳು ಪ್ರಮಥ ಗಣಗಳು ಎಲ್ಲ ತಾಮಸ ಸ್ವಭಾವದವರು. ಅಂತಹ ತಮೋ ಮಾತ್ರಾತ್ಮಿಕಾನಾಂ ಪ್ರಮಥ ಭೂತಾನಾಂ ಪತಿ, ತಾಮಸ ಸ್ವಭಾವದವರಾದಂತಹ ಪ್ರಮಥ ಗಣಗಳಿಗೆಲ್ಲ ಭೂತಗಣಗಳಿಗೆಲ್ಲ ಇವನೇ ಒಡೆಯ. ಉನ್ಮಾದರು ಎಂಬತಕ್ಕಂತಹ ಭೂತಗಳಿಗೂ ಇವನೇ ಒಡೆಯ. ಉನ್ಮಾದನಾಥಾಯ ನಷ್ಟ ಶೌಚಾಯ, ಆಚಾರವೇ ಇಲ್ಲ ಇವನಲ್ಲಿ, ಶೌಚವೇ ಇಲ್ಲ. ಶೌಚ ಅಂದ್ರೆ ಆಚಾರ, ಆಚಾರಹೀನ, ದುರ್ಹೃದ, ಕೆಟ್ಟ ಮನಸ್ಸಿನವನು. ಅಂತಹ ಈ ಅಶಿವನಾದ ಅಮಂಗಳನಾದ ಈ ರುದ್ರನಿಗೆ ನಾನು ನನ್ನ ಮಗಳನ್ನ ಕೊಡಬೇಕು ಅಂತ ಇಷ್ಟ ಇರಲಿಲ್ಲ ನನಗೆ. ಬ್ರಹ್ಮದೇವರು ಆಜ್ಞೆ ಮಾಡಿದರು ಅಂತ ಹೇಳಿ ಸಾಧ್ವಿಯಾದಂತಹ ನನ್ನ ಮಗಳನ್ನ ಕೊಟ್ಟು ಬಿಟ್ಟೆ. ಕೊಡಬಾರ್ದಾಗಿತ್ತು, ನಾನು ನನ್ನ ಮಗಳನ್ನ ಮದುವೆ ಮಾಡಿ ಕೊಡಬಾರ್ದಾಗಿತ್ತು, ನನಗಿಷ್ಟ ಇರಲಿಲ್ಲ. ದತ್ತಾಬತಮಯ ಸಾಧ್ವಿ ಚೋದಿತೆ ಪರಮೇಷ್ಠಿನ ಅಂತ. ಪರಮೇಷ್ಠಿ ಬ್ರಹ್ಮ ಹೇಳಿದ, ಅವನು ಹೇಳಿದ ಅಂತ ಕೊಟ್ಟೆ ಅಷ್ಟೆ. ನಿಜವಾಗ್ಲೂ ನನಗೆ ಕೊಡೋ ಇಷ್ಟ ಇರಲಿಲ್ಲ. ಇವನು ಅಶಿವ ಇವನು ಅಂತ ಹೀಗೆ ರುದ್ರದೇವರ ಬಗ್ಗೆ ಮಾತಾಡ್ತಾ ಇದ್ದಾನೆ. ಇಷ್ಟೆಲ್ಲ ರುದ್ರದೇವರ ಬಗ್ಗೆ ಆ ತುಂಬಿದ ಸಭೆಯಲ್ಲಿ ಎಲ್ಲ ದೇವತೆಗಳ ಋಷಿಮುನಿಗಳ ಮಧ್ಯದಲ್ಲಿ ದಕ್ಷ ಪ್ರಜಾಪತಿ ಹೇಳಿದಾಗ ಏನಾಯ್ತು ಅಂತ ಮೈತ್ರೇಯರು ಮುಂದೆ ಹೇಳ್ತಾರೆ. ಪತಿ ಪ್ರಮಥ ಭೂತಾನಾಂ ತಮೋ ಮಾತ್ರಾತ್ಮಿಕಾತ್ಮನಾಂ ತಸ್ಮಾ ಉನ್ಮಾದನಾಥಾಯ ನಷ್ಟ ಶೌಚಾಯ ದುರ್ಹೃದೆ ದತ್ತಾ ಬತ ಮಯಾ ಸಾಧ್ವಿ ಚೋದಿತೆ ಪರಮೇಷ್ಠಿನಾ. ಮೈತ್ರೇಯ ಉವಾಚ ವಿನಿಂದ್ಯೈವಂ ಸ ಗಿರಿಶಂ ಅಪ್ರತೀಪಮವಸ್ಥಿತಂ ದಕ್ಷೋಥೋಪ ಉಪಸ್ಪೃಶ್ಯ ಕ್ರುದ್ಧ ಶಪ್ತುಂ ಪ್ರಚಕ್ರಮೇ. ಮೈತ್ರೇಯರು ವಿದುರನನ್ನ ಕುರಿತು ಹೇಳ್ತಾರೆ, ದಕ್ಷ ಪ್ರಜಾಪತಿ ಆ ತುಂಬಿದ ಸಭೆಯಲ್ಲಿ ಈ ರೀತಿ ರುದ್ರದೇವರಿಗೆ ಆಡಬಾರದ ಮಾತುಗಳನ್ನೆಲ್ಲ ಆಡಿ ನಿಂದನೆ ಮಾಡಿದರೂ ಕೂಡ ರುದ್ರದೇವರು ಏನೂ ವಿರೋಧವನ್ನ ಮಾಡದೆ ಸುಮ್ಮನೆ ಕೂತಿದ್ರಂತೆ. ಇಷ್ಟೆಲ್ಲ ಆ ರುದ್ರನ ಬಗ್ಗೆ ನಿಂದನೆಯನ್ನ ಮಾಡಿದರೂ ಅದನ್ನ ಕೇಳಿಸ್ಕೊಂಡ್ರೂ ಕೂಡ
ಶಿವ ಮಾತ್ರ ಸುಮ್ಮನೆ ಕೂತಿದ್ದ, ಏನೂ ವಿರೋಧವನ್ನ ವ್ಯಕ್ತ ಮಾಡಲಿಲ್ಲ. ಪ್ರತಿಯಾಗಿ ಯಾವುದೇ ರೀತಿಯಾದ ವಿರೋಧವನ್ನೂ ವ್ಯಕ್ತಪಡಿಸದೆ ಸುಮ್ಮನೆ ಕೂತಿದ್ದಂತೆ. ಅಪ್ರತೀಪಂ ಅವಸ್ಥಿತಂ. ಆದ್ರಿಂದ ಇವನಿಗೆ ಇನ್ನೂ ಕೋಪ ಜಾಸ್ತಿ ಆಯ್ತು. ಇಷ್ಟೆಲ್ಲ ಬೈದ್ರುನು, ಇಷ್ಟೆಲ್ಲ ಕೆಟ್ಟ ಮಾತುಗಳನ್ನಾಡಿದ್ರು ಸುಮ್ಮನೆ ಕೂತಿದ್ದಾನಲ್ಲ, ಅದನ್ನ ನೋಡಿ ಇನ್ನೂ ಸಿಟ್ಟು ಜಾಸ್ತಿ ಬಂದು ದಕ್ಷ ಏನ್ ಮಾಡಿದ ಅಂದ್ರೆ ಕೈಕಾಲು ತೊಳ್ಕೊಂಡು ಆಚಮನ ಮಾಡಿ ಶಾಪ ಕೊಡಬೇಕು ಅಂತ ಹೊರಟ. ಈ ರುದ್ರನಿಗೆ ಶಾಪ ಕೊಡಬೇಕು ಅಂತ, ಉಪಸ್ಪೃಶ್ಯ ಅಂತ ಶಾಪ ಕೊಡಬೇಕಾಗಿದ್ರೆ ಆ ಶಾಪದ ಮಾತು ಫಲಿಸ್ಬೇಕಲ್ಲ. ಅದಕ್ಕೆ ಎಲ್ಲರೂ ಕೂಡ ಶಾಪ ಕೊಡುವಾಗ ಕೈಕಾಲು ತೊಳ್ಕೊಂಡು ಆಚಮನ ಮಾಡಿ ಆಮೇಲೆ ತಮ್ಮ ತಪಶಕ್ತಿಯನ್ನ ಪ್ರಯೋಗ ಮಾಡಿ ಶಾಪ ಕೊಡ್ತಾರೆ. ಹಾಗೆ ಈ ದಕ್ಷ ಪ್ರಜಾಪತಿಯು ಕೂಡ ರುದ್ರದೇವರ ಮೇಲೆ ಕೋಪದಿಂದ ತಾನು ಕೈಕಾಲು ತೊಳ್ಕೊಂಡು ಆಚಮನ ಮಾಡಿ ಶಾಪ ಕೊಡ್ಲಿಕ್ಕೆ ಅಂತ ಹೊರಟಿದ್ದಾನೆ. ಶಪ್ತುಂ ಪ್ರಚಕ್ರಮೆ ವಿನಿಂದ್ಯೈವಂ ಸ ಗಿರಿಶಂ ಅಪ್ರತೀಪಮವಸ್ಥಿತಂ ದಕ್ಷೋಥೋಪ ಉಪಸ್ಪೃಶ್ಯ ಕ್ರುದ್ಧ ಶಪ್ತುಂ ಪ್ರಚಕ್ರಮೆ. ದಕ್ಷೋ ಹ್ಯಪ ಉಪಸ್ಪೃಶ್ಯ ಅಂತ ಕೂಡ ಪಾಠ ಇದೆ. ಅಪ ಉಪಸ್ಪೃಶ್ಯ ಅಂತಂದ್ರು ಅದೇ ಅರ್ಥ. ದಕ್ಷ ಅಥ ಉಪಸ್ಪೃಶ್ಯ ಅಂತಂದ್ರು ಒಂದೇ ಅರ್ಥ. ಉಪಸ್ಪೃಶ್ಯ ಅಂತ ಅನ್ನೋದಕ್ಕೇನೆ ಆಚಮನ ಮಾಡೋದು ಅಂತ ಅರ್ಥ ಇದೆ. ಅಥ ಉಪಸ್ಪೃಶ್ಯ ಅಂತ ಇಷ್ಟೇ ಇಟ್ಟುಕೊಂಡ್ರೆ, ಅಥ ಅಂತಂದ್ರೂ, ಅಥ ಅಂದ್ರೆ ಅನಂತರ, ದಕ್ಷೋ ಹಿ ದಕ್ಷನಾದರೂ ಅಪ ಉಪಸ್ಪೃಶ್ಯ ಅಂತ. ಅಪ ಉಪಸ್ಪೃಶ್ಯ, ಉಪ ಉಪಸ್ಪೃಶ್ಯ ಎಲ್ಲ ಒಂದೇ ಅರ್ಥವನ್ನ ಕೊಡ್ತಕ್ಕಂಥದ್ದು. ಕೈಕಾಲು ತೊಳ್ಕೊಂಡು ಆಚಮನ ಮಾಡೋದು ಅನ್ನೋ ಅರ್ಥ ಬರ್ತದೆ. ಈ ರೀತಿ ಆಚಮನ ಮಾಡಿ ಶಾಪ ಕೊಡಬೇಕು ಅಂತ ಹೊರಟಿದ್ದಾನೆ. ಅಯಂತು ದೇವಯಜನಃ ಇಂದ್ರೋಪೇಂದ್ರಾದಿಭಿರ್ಭವಃ ಯಜ್ಞಭಾಗಂ ನ ಲಭತಾಂ ದೇವೈರ್ದೇವಗಣಾಧಮಃ. ದಕ್ಷ ಪ್ರಜಾಪತಿ ರುದ್ರದೇವರಿಗೆ ಶಾಪವನ್ನ ಕೊಟ್ಟಿದ್ದಾನೆ. ಏನಂತ ಶಾಪ ಕೊಟ್ಟ ಅಂದ್ರೆ, ದೇವತೆಗಳ ಸಮೂಹದಲ್ಲಿ ಅಧಮನಾಗಿರ್ತಕ್ಕಂತಹ ಈ ಶಿವ ಇಂದ್ರ, ಉಪೇಂದ್ರ ಮೊದಲಾದಂತಹ ದೇವತೆಗಳ ಜೊತೆಗೆ ಅವರಂತೆ ಹವಿಸ್ಸಿನ ಭಾಗವನ್ನ ಹೊಂದದೇ ಇರಲಿ ಅಂತ ಶಾಪ ಕೊಟ್ಟಿದ್ದ. ಇಂದ್ರ, ಉಪೇಂದ್ರ ಮೊದಲಾದ ದೇವತೆಗಳಿಗೆ ಯಜ್ಞದಲ್ಲಿ ಯಾವ ರೀತಿ ಹವಿಸ್ಸನ್ನ ಕೊಡ್ತಾರೋ, ಆ ಹವಿರ್ಭಾಗ ಅವರಿಗೆಲ್ಲ ಹೇಗೆ ಸೇರ್ತದೋ ದೇವತೆಗಳಿಗೆ, ಆ ರೀತಿಯಲ್ಲಿ ಈ ರುದ್ರನಿಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಹವಿರ್ಭಾಗ ಸಿಗೋದು ಬೇಡ. ದೇವತೆಗಳ ಸಮೂಹದಲ್ಲೇ ಇವನು ಅಧಮ. ದೇವಯಜನಃ, ದೇವಯಜನೆ, ದೇವಯಜನೆ ಅಂದ್ರೆ ದೇವತೆಗಳ ಯಜನ. ಯಜ್ಞ ಭಾಗ ಅವನಿಗೆ ಸಿಗೋದು ಬೇಡ. ಇಂದ್ರ, ಉಪೇಂದ್ರ ಮೊದಲಾದ ದೇವತೆಗಳ ಜೊತೆಯಲ್ಲಿ ಯಜ್ಞದ ಭಾಗ ಇವನಿಗೆ ಸಿಗಬಾರದು ಅಂತ ಹಾಗೆ ಶಾಪವನ್ನ ಕೊಟ್ಟಿದ್ದಾನೆ. ಅಯಂತು ದೇವಯಜನಃ ಇಂದ್ರೋಪೇಂದ್ರಾದಿಭಿರ್ಭವಃ. ಅಯಂತು ದೇವಯಜನ ಇಂದ್ರೋಪೇಂದ್ರಾದಿಭಿರ್ಭವಃ. ದೇವಯಜನೆ ಅಂತ ಅದು ಪದಚ್ಛೇದ ಮಾಡ್ಕೊಳ್ಬೇಕು. ಅಯಂತು ದೇವಯಜನ ಇಂದ್ರೋ, ಅದು ಒಟ್ಟಿಗೆ ಹೇಳುವಾಗ ಯಜನ ಇಂದ್ರೋಪೇಂದ್ರ ಅಂತ ಆಗತ್ತೆ. ದೇವಯಜನೆ ಅಂತ ಅದನ್ನ ಪದಚ್ಛೇದ ಅದು. ಹಾಗಾಗಿ ಯಜನಃ ಅಂತ ಬಿಡಿಸ್ಕೊಳ್ಬಾರ್ದು. ಒಟ್ಟಿಗೆ ಹೇಳಬೇಕು. ಅಯಂತು ದೇವಯಜನ ಇಂದ್ರೋಪೇಂದ್ರಾದಿಭಿರ್ಭವಃ ಯಜ್ಞಭಾಗಂ ನ ಲಭತಾಂ ದೇವೈರ್ದೇವಗಣಾಧಮಃ.
ನಿಷಿಧ್ಯಮಾನಃ ಸದಸ್ಯ ಮುಖ್ಯೈಃ ದಕ್ಷೋ ಗಿರೀಶಾಯ ವಿಸೃಜ್ಯ ಶಾಪಂ ತಸ್ಮಾದ್ವಿನಿಷ್ಕ್ರಮ್ಯ ವಿವೃದ್ಧಮನ್ಯುಃ ಜಗಾಮ ಕೌರವ್ಯ ನಿಜಂ ನಿಕೇತಂ. ದಕ್ಷ ಪ್ರಜಾಪತಿ ರುದ್ರದೇವರಿಗೆ ಈ ರೀತಿ ಶಾಪವನ್ನ ಕೊಡುವಾಗ ಆ ಸಭೆಯಲ್ಲಿ ಸೇರಿರ್ತಕ್ಕಂತಹ ಎಲ್ಲ ಸಜ್ಜನರು ತಡಿತಾ ಇದ್ದಾರೆ. ಸಭೆಯಲ್ಲಿ ಮುಖ್ಯರಾಗಿರ್ತಕ್ಕಂಥವ್ರು ಯಾರ್ಯಾರಿದ್ದಾರೋ ಅವರೆಲ್ಲ ಸದಸ್ಯ ಮುಖ್ಯೈಹಿ, ಸದಸ್ಯ ಮುಖ್ಯರು, ಸಭೆಯಲ್ಲಿ ಕೂತಿರ್ತಕ್ಕಂತಹ ಪ್ರಮುಖರಾದಂಥವರೆಲ್ಲ ತಡಿತಾ ಇದ್ದಾರೆ ದಕ್ಷನನ್ನ ಕುರಿತು. ಬೇಡ ಬೇಡ, ಈ ತರ ಮಾಡಬೇಡ ಅಂತ ತಡಿತಾ ಇದ್ರೂ ಕೂಡ ದಕ್ಷ ರುದ್ರದೇವರಿಗೆ ಹೀಗೆ ಶಾಪವನ್ನ ಕೊಟ್ಟೇ ಬಿಟ್ಟ. ಶಾಪವನ್ನ ಕೊಟ್ಟು ಕೋಪದಿಂದಲೇ ಉರಿಯುತ್ತಾ ಅಲ್ಲಿಂದ ಎದ್ದು ತನ್ನ ಮನೆಗೆ ಹೊರಟು ಹೋಗಿಬಿಟ್ನಂತೆ. ಅಷ್ಟು ಸಿಟ್ಟು. ಇಷ್ಟೆಲ್ಲ ಬೈದು ಶಾಪ ಕೊಟ್ಟು ಅಲ್ಲಿಂದ ಹೊರಟೇ ಬಿಟ್ಟಿದ್ದಾನೆ. ಅವನಿಗಿನ್ನೂ ಕೋಪ ಕಡಿಮೆ ಆಗಿಲ್ಲ. ಅಷ್ಟು ಕೋಪದಿಂದ ಉರಿತಾ ಇದ್ದಾನೆ. ವಿವೃದ್ಧ ಮನ್ಯುಹು, ಕೋಪ ಇನ್ನು ಜಾಸ್ತಿ ಆಗಿಬಿಟ್ಟಿದೆ ಅವನಿಗೆ. ಕೋಪದಿಂದ ಅಲ್ಲಿಂದ ಹೊರಟು ಸೀದಾ ಮನೆಗೆ ಹೋಗಿಬಿಟ್ನಂತೆ. ಸಭೆಯಲ್ಲಿ ನಿಂತುಕೊಳ್ಳೇ ಇಲ್ಲ. ನಿಷಿಧ್ಯಮಾನಃ ಸದಸ್ಯ ಮುಖ್ಯೈರ್ದಕ್ಷೋ ಗಿರೀಶಾಯ ವಿಸೃಜ್ಯ ಶಾಪಂ ತಸ್ಮಾದ್ವಿನಿಷ್ಕ್ರಮ್ಯ ವಿವೃದ್ಧ ಮನ್ಯುಃ ಜಗಾಮ ಕೌರವ್ಯ ನಿಜಂ ನಿಕೇತನಂ. ಮೈತ್ರೇಯರು ವಿದುರನನ್ನ ಕುರಿತು ಹೇಳುವ ಮಾತಿದು. ಕೌರವ್ಯ ಅನ್ನೋದು ವಿದುರನನ್ನ ಕುರಿತು ಸಂಬೋಧನೆ. ಎಲೆ ಕೌರವ್ಯ, ಕುರುವಂಶದ ಮಗುವೇ, ವಿದುರನೇ ಅಂತ ಸಂಬೋಧನೆ ಮಾಡಿ ಆ ದಕ್ಷ ಈ ರೀತಿ ಶಾಪ ಕೊಟ್ಟು ಸಿಟ್ಟಿನಿಂದಲೇ ಮನೆಗೆ ಹೋಗಿಬಿಟ್ಟ. ವಿಜ್ಞಾಯ ಶಾಪಂ ಗಿರಿಶಾನುಗಾಗ್ರಣೀರ್ ನಂದೀಶ್ವರೋ ರೋಷಕಷಾಯ ದೂಷಿತಃ ದಕ್ಷಾಯ ಶಾಪಂ ವಿಸಸರ್ಜ ದಾರುಣಂ ಯೇ ಚಾನ್ವಮೋದಂ ಸ್ತದವಾಚ್ಯತಾಂ ದ್ವಿಜಾಃ. ಇಷ್ಟಾದ ಮೇಲೆ ಒಂದು ಪ್ರಶ್ನೆ ಬರ್ತದೆ. ರುದ್ರದೇವರಂತೂ ಸುಮ್ಮನೆ ಕೂತಿದ್ರು, ಏನು ಮಾತಾಡ್ಲಿಲ್ಲ. ಅವನು ಬೈದಾಗ್ಲೂ ಏನು ಮಾತಾಡ್ಲಿಲ್ಲ. ಅವನು ಶಾಪ ಕೊಟ್ಟಾಗ್ಲೂ ಕೂಡ ಏನೂ ಪ್ರತಿಕ್ರಿಯೆಯನ್ನ ಮಾಡದೆ ರುದ್ರದೇವರು ಸುಮ್ಮನೆ ಕೂತಿದ್ರು. ಅವರು ಹಿಂದೆನೆ ಹೇಳಿದ್ದಾರೆ, ರುದ್ರದೇವರು ಭಗವಂತನ ಧ್ಯಾನಾಸಕ್ತರಾಗಿ ಕೂತು ಬಿಟ್ಟಿದ್ದಾರೆ. ಆ ಸಭೆಯಲ್ಲಿ ಏನೂ ಮಾತಾಡ್ಲಿಲ್ಲ. ಸರಿ, ರುದ್ರದೇವರೇನು ಮಾತಾಡ್ಲಿಲ್ಲ, ರುದ್ರ ಭಕ್ತರು ಬೇಕಾದಷ್ಟು ಜನ ಇದ್ರಲ್ಲ ಅಲ್ಲಿ ಸಭೆಯಲ್ಲಿ, ಅವರೆಲ್ಲ ಸುಮ್ಮನೆ ಕೂತಿದ್ರಾ ಅಂತ ಒಂದು ಪ್ರಶ್ನೆ ಬರ್ತದೆ. ದಕ್ಷ ಈ ರೀತಿ ಶಾಪ ಕೊಟ್ಟಾಗಲೂ ಕೂಡ ಯಾವ ಶಿವಭಕ್ತರು ಕೂಡ ಏನೂ ಪ್ರತಿಕ್ರಿಯೆ ಮಾಡದೆ ಸುಮ್ಮನೆ ಕೂತಿದ್ರಾ ಅಂತ ಒಂದು ಪ್ರಶ್ನೆಯನ್ನ ಮಾಡಿಕೊಂಡು ವಿಜಯಧ್ವಜ ತೀರ್ಥರು ಇದಕ್ಕೆ ಪೀಠಿಕೆಯನ್ನ ಕೊಟ್ಟಿದ್ದಾರೆ. ಈ ಶ್ಲೋಕಕ್ಕೆ ಸುಮ್ಮನೆ ಕೂಡ್ಲಿಲ್ಲ. ಈ ರುದ್ರದೇವರಿಗೆ ದಕ್ಷ ಪ್ರಜಾಪತಿ ಈ ರೀತಿ ಶಾಪ ಕೊಟ್ಟದ್ದನ್ನ ಕೇಳಿ ರುದ್ರ ಗಣಗಳಲ್ಲಿ ಶ್ರೇಷ್ಠನಾಗಿರ್ತಕ್ಕಂತಹ ನಂದಿ, ಆ ನಂದಿಗೆ ಇದನ್ನ ತಡ್ಕೊಳಿಕ್ಕಾಗಲಿಲ್ಲ. ಶಿವನ ಅನುಚರಗಳಲ್ಲೇ ಮುಖ್ಯನಾಗಿರ್ತಕ್ಕಂಥವನು ಆ ನಂದಿ. ಆ ನಂದಿಗೆ ದಕ್ಷ ಶಾಪವನ್ನ ತಿಳಿದು ಕಿಡಿಕಿಡಿಯಾಗಿ ದಕ್ಷನಿಗೂ ಕೂಡ ಭಯಂಕರವಾದ ಶಾಪಗಳನ್ನ ಕೊಟ್ಟನಂತೆ ನಂದಿ. ಅವನು ಮಾಡಿದ ಆ ಶಿವನಿಂದೆಯನ್ನ ಯಾರ್ಯಾರು ಋಷಿಮುನಿಗಳು ಅನುಮತಿಸಿದರೋ ಆ ಋಷಿಮುನಿಗಳಿಗೂ ಭಯಂಕರವಾದ ಶಾಪವನ್ನ ಕೊಟ್ಟನಂತೆ. ಸಜ್ಜನರಿಗೆ ಅವಮಾನ ಆಗ್ತಾ ಇದ್ರೆ ಅವಮಾನ ಮಾಡಿದವರಿಗೆ ಮಾತ್ರ ಅಲ್ಲ,
ಆ ಅವಮಾನವನ್ನ ಕೇಳಿಸಿಕೊಂಡು ಅದಕ್ಕೆ ಯಾರು ಸಪೋರ್ಟ್ ಮಾಡ್ತಾರೋ, ಅನುಮೋದನೆ ಮಾಡ್ತಾರೋ ಅಂಥವರಿಗೂ ಕೂಡ ಅದರ ಪಾಪ ಬರ್ತದೆ. ಇಲ್ಲಿ ನಂದಿ ರುದ್ರದೇವರಿಗೆ ಶಾಪವನ್ನ ಕೊಡುವಾಗ ದಕ್ಷನಿಗೆ ಯಾರ್ಯಾರು ಅನುಮೋದನೆ ಮಾಡಿದ್ರಲ್ಲ, ಆ ಅನುಮೋದನೆ ಮಾಡಿದ ಋಷಿಮುನಿಗಳಿಗೂ ಕೂಡ ಭಯಂಕರ ಶಾಪಗಳನ್ನ ಕೊಟ್ಟಿದ್ದಾನೆ. ವಿಜ್ಞಾಯ ಶಾಪಂ ಗಿರಿಶಾನುಗಾಗ್ರಣೀರ್ ನಂದೀಶ್ವರೋ ರೋಷಕಷಾಯ ದೂಷಿತಃ ದಕ್ಷಾಯ ಶಾಪಂ ವಿಸಸರ್ಜ ದಾರುಣಂ ಯೇ ಚಾನ್ವಮೋದಂ ಸ್ತದವಾಚ್ಯತಾಂ ದ್ವಿಜಾಃ. ನಂದಿರುವಾಚ ಯಯೇ ತನ್ಮರ್ತ್ಯಮುದ್ದಿಶ್ಯ ಭಗವತ್ಯ ಪ್ರತಿದ್ರುಹಿ ದೃಶ್ಯತ್ಯಜ್ಞ ಪೃಥಗ್ ದೃಷ್ಟಿ ತತ್ವತೋ ವಿಮುಖೋ ಭವೇತ್. ರುದ್ರಭಕ್ತನಾಗಿರ್ತಕ್ಕಂತಹ ನಂದೀಶ್ವರ ದಕ್ಷ ಪ್ರಜಾಪತಿಗೆ ಕೊಟ್ಟ ಶಾಪ. ಈ ದಕ್ಷ ಶಿವನಿಗೆ ತಾನು ಮಾವ ಅಂತ ಕೇವಲ ಶರೀರ ಸಂಬಂಧವನ್ನ ಪುರಸ್ಕಾರ ಮಾಡಿ ಅವನಿಗೆ ತಾನು ಪೂಜ್ಯ ಅಂತ ತಪ್ಪು ತಿಳ್ಕೊಂಡಿದ್ದಾನೆ. ಮಾವನಾದ ಕೂಡ್ಲೆ, ಶರೀರ ಸಂಬಂಧದಿಂದ ಅವನು ಮಾವ ಹಿರಿಯ ಅಂತಂದ ಕೂಡ್ಲೆ ಅವನು ಪೂಜ್ಯನಾಗಬೇಕು ಅಂತಿಲ್ಲ. ಈ ದಕ್ಷ ಹಾಗೆ ತಿಳ್ಕೊಂಡ್ಬಿಟ್ಟಿದ್ದಾನೆ. ರುದ್ರನಿಗೆ ತಾನು ಮಾವ, ಮಗಳನ್ನ ಕೊಟ್ಟಿದ್ದೇನೆ, ಅಳಿಯ ಇವನು, ಶರೀರ ಸಂಬಂಧದಿಂದ ನನಗೆ ಅವನು ಪುರಸ್ಕಾರ ಮಾಡಬೇಕಾಗಿತ್ತು ಹಾಗೆ ಅಂತ ಏನು ತಿಳ್ಕೊಂಡಿದ್ನಲ್ಲ, ತಪ್ಪದು. ಕೇವಲ ಶರೀರ ಸಂಬಂಧವನ್ನ ಪುರಸ್ಕಾರ ಮಾಡಿ ಅವನಿಗೆ ತಾನು ಪೂಜ್ಯ ಅಂತ ತಿಳ್ಕೊಂಡದ್ದು ತಪ್ಪು. ಮತ್ತೆ ದ್ವೇಷಕ್ಕೆ ಪ್ರತಿದ್ವೇಷ ಮಾಡಿದ. ಆದರೆ ರುದ್ರದೇವರು ಸುಮ್ಮನೆ ಕೂತಿದ್ರು. ಅವನು ಎಷ್ಟೇ ಬೈದ್ರು, ಎಷ್ಟೇ ದ್ವೇಷ ಮಾಡಿದ್ರು ಕೂಡ ಏನೂ ಪ್ರತಿದ್ವೇಷವನ್ನ ಮಾಡದೆ ಜಗತ್ಪೂಜ್ಯರಾಗಿರ್ತಕ್ಕಂತಹ ನಮ್ಮ ರುದ್ರದೇವರು ಸುಮ್ಮನೆ ಕೂತಿದ್ರು. ಆದರೂ ಅಜ್ಞಾನದಿಂದ ದ್ವೇಷ ಮಾಡ್ತಾ ಇದ್ದಾನೆ. ಆದ್ದರಿಂದ ಇವನ ತತ್ವಜ್ಞಾನ ಶೂನ್ಯವಾಗಿ ಬಿಡ್ಲಿ ಅಂತ ಶಾಪ ಕೊಟ್ಟಿದ್ದಾನೆ ನಂದಿ. ತತ್ವತಃ ವಿಮುಖೋ ಭವೇ, ತತ್ವಜ್ಞಾನ, ಇವನ ತತ್ವಜ್ಞಾನ ಶೂನ್ಯವಾಗಲಿ, ತತ್ವಜ್ಞಾನ ಶೂನ್ಯನಾಗಿ ಬಿಡ್ಲಿ ಇವನು ಅಂತ ನಂದಿ ಶಾಪ ಕೊಟ್ಟಿದ್ದಾನೆ. ಗೃಹೇಶು ಕೂಟಧರ್ಮೇಶು ಸಕ್ತೋಗ್ರಾಮ್ಯ ಸುಖೇಚ್ಛಯ ಕರ್ಮತಂತ್ರಂ ವಿತನುತಾಂ ವೇದವಾದ ವಿಪನ್ನಧೀಹಿ. ವೇದ ಸ್ವರ್ಗ ಕಾಮೋ ಯಜೇತ ಅಂತ ಹೇಳುತ್ತದೆ. ವೇದದಲ್ಲಿ ಬರ್ತಕ್ಕಂತಹ ಮಾತು ಜ್ಯೋತಿಷ್ಠೋಮೇನ ಸ್ವರ್ಗ ಕಾಮೋ ಯಜೇತ ಅಂತ ವೇದದಲ್ಲಿದೆ. ಅಲ್ಲಿ ಮೇಲ್ನೋಟಕ್ಕೆ ವೇದ ಸ್ವರ್ಗ ಯಾರಿಗೆ ಬೇಕೋ ಅವರು ಯಾಗ ಮಾಡ್ರಿ ಅಂತ ಹೇಳಿದಂತೆ ಕಾಣಿಸ್ತದೆ. ಆದರೆ ಅಲ್ಲಿ ಸ್ವರ್ಗ ಅಂದ್ರೆ ಮೋಕ್ಷವೇ. ಸ್ವರ್ಗ ಅಂತ ಹೇಳಿದ್ರು ಕೂಡ ಅದು ಮೋಕ್ಷ, ಮೋಕ್ಷವನ್ನ ಬಯಸಿ ಯಾಗ ಮಾಡ್ರಿ ಅಂತ. ಆದ್ರಿಂದ ಯಾರೇ ಯಜ್ಞ ಯಾಗಗಳನ್ನ ಮಾಡುವಾಗ ಅದು ಕೇವಲ ಸ್ವರ್ಗವನ್ನ ಉದ್ದೇಶ ಇಟ್ಟುಕೊಂಡಿರೋದಿಲ್ಲ, ಮೋಕ್ಷದ ಉದ್ದೇಶದಿಂದ ಇರ್ತದೆ. ಇದನ್ನ ತಿಳಿಯದೆ ಈ ದಕ್ಷ ವಿವೇಕವನ್ನ ಕಳೆದುಕೊಂಡು ಹರಿಪ್ರೀತಿಯ, ಭಗವಂತನ ಪ್ರೀತಿಯ ಅನುಸಂಧಾನ ಇಲ್ಲದೇ ಇದ್ದದ್ರಿಂದ ಅಧರ್ಮವಾಗಿದ್ರೂ ಕೂಡ ಧರ್ಮದಂತೆ ಕಾಣುವ ಗೃಹಸ್ಥಾಶ್ರಮ ಯೋಗ್ಯವಾದ ಯಜ್ಞ ಮೊದಲಾದ ಕರ್ಮಗಳನ್ನೇ ವಿಷಯ ಸುಖದ ಆಸೆಯಿಂದ ಹೆಚ್ಚು ಹೆಚ್ಚು ಮಾಡುವಂತೆ ಆಗಲಿ ಅಂತ.
ಇದು ನಂದಿ ಕೊಟ್ಟ ಶಾಪ. ರುದ್ರದೇವರ ಮೇಲಿನ ಪ್ರೀತಿಯಿಂದ ಯಾರು ದಕ್ಷ ರುದ್ರದೇವರಿಗೆ ಶಾಪವನ್ನು ಕೊಡುವಾಗ ಋಷಿಮುನಿಗಳೆಲ್ಲ ಅನುಮೋದನೆ ಮಾಡ್ತಾ ಇದ್ರು, ಅಂತಹ ಋಷಿಮುನಿಗಳಿಗೆ ಇಂತಹ ಒಂದು ಶಾಪವನ್ನ ನಂದಿ ಕೊಟ್ಟಿದ್ದಾನೆ. ಅಂತಹ ಋಷಿಮುನಿಗಳ ಪರಂಪರೆ ಇವತ್ತಿಗೂ ಕೂಡ ಇದೆ. ಯಜ್ಞ ಯಾಗಗಳನ್ನು ಮಾಡುವಾಗ ಭಗವತ್ ಪ್ರೀತ್ಯರ್ಥವಾಗಿ ಮಾಡದೆ ಇದು ಎಲ್ಲವೂ ಹೋಗಿ ಭಗವಂತನಿಗೆ ಸೇರ್ತಕ್ಕಂಥದ್ದು, ಭಗವಂತನೇ ಈ ಯಜ್ಞ ಭೋಕ್ತ, ಯಜ್ಞಗಳ ಫಲವನ್ನ ಕೊಡುವವನು ಆ ಭಗವಂತನೇ, ಇದರ ಫಲ ಮೋಕ್ಷ ಅಂತ ತಿಳಿಯದೆ ಯಾವ್ಯಾವುದೋ ವಿಷಯ ಪದಾರ್ಥಗಳ ಸುಖದ ಆಸೆಯಿಂದ ಹೋಮಗಳನ್ನ ಮಾಡೋದು, ಯಜ್ಞ ಯಾಗಗಳನ್ನೆಲ್ಲ, ಅದು ಅಧರ್ಮ. ಅದು ಮೇಲ್ನೋಡ್ಲಿಕ್ಕೆ ಧರ್ಮದಂತೆ ಕಾಣಿಸ್ತದೆ, ಆದ್ರೂ ಅಧರ್ಮ. ಯಾಕೆ? ಭಗವತ್ ಪ್ರೀತ್ಯರ್ಥವಾಗಿ ಮಾಡ್ಲಿಲ್ಲ ಅಂತ ಆದ್ರೆ, ಭಗವತ್ ಪ್ರೀತಿಯ ಅನುಸಂಧಾನ ಅಲ್ಲಿ ಇಲ್ಲ ಅಂತ ಆದ್ರೆ, ಕೇವಲ ವಿಷಯ ಪದಾರ್ಥಗಳ ಸುಖದ ಆಸೆಯಿಂದ ಮಾಡೋದು ಅಂತಾದ್ರೆ ಅದು ಅಧರ್ಮ. ಅಂತಹ ಅಧರ್ಮವಾದ, ಮೇಲ್ನೋಟಕ್ಕೆ ಧರ್ಮದಂತೆ ಕಾಣುವ ಈ ಗೃಹಸ್ಥಾಶ್ರಮ ಯೋಗ್ಯವಾದ ಯಜ್ಞ ಮೊದಲಾದ ಕರ್ಮಗಳನ್ನೇ ಮಾಡುವಂತೆ ಆಗಿಬಿಡ್ಲಿ ಅಂತ ನಂದಿ ಶಾಪ ಕೊಡ್ತಾ ಇದ್ದಾನೆ. ಯಯೇ ತನ್ಮರ್ತ್ಯಮುದ್ದೇಶ್ಯ ಭಗವತ್ಯ ಪ್ರತಿದ್ರುಹಿ ದೃಹ್ಯತ್ಯಜ್ಞ ಪೃಥಕ್ ದೃಷ್ಟಿ ತತ್ವಜ್ಞೋ ವಿಮುಖೋ ಭವೇತ್ ಗೃಹೇಶು ಕೂಟಧರ್ಮೇಶು ಸಕ್ತೋ ಗ್ರಾಮ್ಯ ಸುಖೇಚ್ಛಯ ಕರ್ಮತಂತ್ರಂ ವಿತನತಾಂ ವೇದವಾದ ವಿಪನ್ನಧೀಹಿ ಬುದ್ಧ್ಯಾ ಪರಾ ವಿದ್ಯಾಯಿನ್ಯ ವಿಸ್ಮೃತಾತ್ಮಗತಿ ಪಶುಃ ಸ್ತ್ರೀಕಾಮಸ್ಸೋತ್ವತಿತರಾಂ ದಕ್ಷೋ ಬಸ್ತಮುಖೋ ಚಿರಾತ್. ಹಾಗೆ ನಂದಿ ತನ್ನ ಮಾತನ್ನ ಮುಂದುವರಿಸ್ತಾ ಹೇಳ್ತಾನೆ, ಪರಮಾತ್ಮನ ಅಸ್ತಿತ್ವವನ್ನೇ ಮರೆತು ಬೇರೆ ವಿಷಯ ಪದಾರ್ಥಗಳನ್ನೇ ಚಿಂತನೆ ಮಾಡ್ತಾ ಪಶುವಿನಂತೆ ಆಗಿಬಿಡ್ಲಿ, ಪಶುತುಲ್ಯನಾಗಲಿ. ವಿಸ್ಮೃತ ಆತ್ಮಗತಿ ಪಶು, ಪಶುಗಳಂತೆ ಭಗವಂತನ ಚಿಂತನೆಯನ್ನ ಮಾಡದೆ ಭಗವಂತತ್ವವನ್ನು ಮರೆತು ಕೇವಲ ವಿಷಯ ಪದಾರ್ಥಗಳನ್ನೇ ಚಿಂತನೆ ಮಾಡ್ತಾ ಪಶುಗಳು ಇದ್ದಂತೆ ಇದ್ದು ಬಿಡ್ಲಿ. ಅತಿಯಾದ ಸ್ತ್ರೀ ಲಂಪಟರಾಗ್ಲಿ, ಸ್ತ್ರೀಕಾಮಹ, ಶೀಘ್ರದಲ್ಲಿ ಇವನಿಗೆ ಮೇಕೆಯ ಮುಖ ಬರ್ಲಿ ಅಂತ ಶಾಪ ಕೊಟ್ಟಿದ್ದಾನೆ. ಬಸ್ತಮುಖ ಅಚಿರಾತ್, ಸ್ವಲ್ಪ ಹೊತ್ತಿನಲ್ಲೇ, ಸ್ವಲ್ಪ ಸಮಯದಲ್ಲೇ ಇವನಿಗೆ ಬಸ್ತಮುಖ, ಮೇಕೆಯ ಮುಖ, ಹೋತದ ಮುಖ ಬರುವಂತೆ ಆಗಲಿ. ಬುದ್ಧ್ಯಾ ಪರಾಭಿಧ್ಯಾಯಿನ್ಯ ವಿಸ್ತೃತಾತ್ಮಗತಿ ಪಶು ಸ್ತ್ರೀಕಾಮಸ್ಸೋತ್ವತಿತರಾಂ ದಕ್ಷೋ ಬಸ್ತಮುಖೋಚಿರಾತ್ ವಿದ್ಯಾ ಬುದ್ಧಿರವಿದ್ಯಾಯಾಂ ಕರ್ಮಮಯ್ಯಾಮಸಾವಜಃ ಸಂಸರಂತ್ವಿಹಯೇ ಚೇಮಂ ಅನುಶರ್ವಾವಮಾನಿನಃ. ಈ ದಕ್ಷ ಕರ್ಮ ಮಾತ್ರ ಪರವಾದ ವಿದ್ಯೆ ಏನಿದೆ ಆ ವಿದ್ಯೆಯನ್ನೇ ತತ್ವವಿದ್ಯೆ ಅಂತ ತಿಳಿಯುವಂತೆ ಆಗಲಿ. ವಸ್ತುತಃ ಅದು ತತ್ವವಿದ್ಯೆ ಅಲ್ಲ. ಕರ್ಮ ಮಾತ್ರ ಪರವಾದ ವಿದ್ಯೆ ಏನಿದೆ ಅದು ತತ್ವವಿದ್ಯೆಗೆ ವಿರೋಧಿ. ಆದರೆ ಈ ದಕ್ಷ ಅದೇ ಆ ಕರ್ಮ ಮಾತ್ರ ಪರವಾದ ವಿದ್ಯೆ ಏನಿದೆ ಅದನ್ನೇ ತತ್ವವಿದ್ಯಾ ಅಂತ ತಿಳ್ಕೊಳ್ಳಿ. ಶಿವನಿಗೆ ಅವಮಾನ ಮಾಡತಕ್ಕಂತಹ ಇವನ ಬೆಂಬಲಿಗರೂ ಕೂಡ ಮೋಕ್ಷದಿಂದ ವಂಚಿತರಾಗಿ ಈ ಸಂಸಾರ ಚಕ್ರದಲ್ಲಿಯೇ ಸುತ್ತುತ್ತಾ ಇರಲಿ ಅಂತ. ಸಂಸರಂತು ಇಹ
ಶರ್ವಾವಮಾನಿನಃ, ರುದ್ರದೇವರಿಗೆ ಅವಮಾನ ಮಾಡಿದವರು ಯಾರ್ಯಾರಿದ್ದಾರೆ? ಈ ರುದ್ರದೇವರಿಗೆ ಅವಮಾನ ಮಾಡಿದ ಈ ದಕ್ಷ ಮತ್ತು ಅವನ ಬೆಂಬಲಿಗರು ಯಾರ್ಯಾರಿದ್ದಾರೆ, ಅವನನ್ನು ಅನುಮೋದನೆ ಮಾಡಿದವರು, ಅವರೆಲ್ಲರೂ ಕೂಡ ಮೋಕ್ಷ ಮಾರ್ಗದಿಂದ ವಂಚಿತರಾಗಿ ತತ್ವವಿದ್ಯೆಯನ್ನ ಚೆನ್ನಾಗಿ ತಿಳಿಯದೆ ಈ ಸಂಸಾರ ಚಕ್ರದಲ್ಲಿಯೇ ಸುತ್ತುವಂತೆ ಆಗಲಿ, ಕೇವಲ ಕರ್ಮಪರವಾದ ವಿದ್ಯೆಗಳನ್ನೇ ತತ್ವವಿದ್ಯೆ ಅಂತ ತಿಳಿಯುವಂತೆ ಆಗಲಿ, ವಿಷಯ ಪದಾರ್ಥಗಳ ಅಭಿಲಾಷೆಯಿಂದಲೇ ಯಜ್ಞ ಯಾಗಗಳನ್ನ ಮಾಡುವಂತೆ ಆಗಲಿ, ಸ್ತ್ರೀ ಲಂಪಟರಾಗಲಿ ಹೆಚ್ಚಾಗಿ ವಿಷಯ ಪದಾರ್ಥಗಳನ್ನೇ ಚಿಂತನೆ ಮಾಡ್ತಾ ಪಶುಗಳಂತೆ ವರ್ತನೆ ಮಾಡಲಿ, ಪರಮಾತ್ಮನ ಅಸ್ತಿತ್ವವನ್ನ ತಿಳಿಯದೇ ಇರುವಂತೆ ಆಗಿಬಿಡ್ಲಿ ಅಂತ ಹೀಗೆ ನಂದಿ ಶಾಪ ಕೊಟ್ಟಿದ್ದಾನೆ. ಇಲ್ಲಿ ವಿಚಾರ ಮಾಡತಕ್ಕಂತಹ ಅಂಶಗಳು ಜಾಸ್ತಿ ಇದೆ. ದಕ್ಷ ತತ್ವಜ್ಞಾನ ಶೂನ್ಯನಾಗಲಿ, ವೇದದ ನಿಜವಾದ ಅಭಿಪ್ರಾಯವನ್ನ ತಿಳಿಯದೆ ವಿವೇಕ ಶೂನ್ಯನಾಗಲಿ, ಪರಮಾತ್ಮನ ಅಸ್ತಿತ್ವವನ್ನೇ ಮರೆಯಲಿ, ಕರ್ಮವಿದ್ಯೆಯನ್ನೇ ತತ್ವವಿದ್ಯೆ ಎಂಬುದಾಗಿ ಭ್ರಮೆ ಅವನಿಗೆ ಬರುವಂತೆ ಆಗಲಿ, ತತ್ವಜ್ಞಾನ ಮೋಕ್ಷಗಳಿಗೆ ಯೋಗ್ಯನಾದಂತಹ ದೇವೋತ್ತಮನಾದ ದಕ್ಷನಿಗೆ ಈ ರೀತಿ ಅಜ್ಞಾನ ಮಿಥ್ಯಾಜ್ಞಾನಗಳು ಶಾಶ್ವತವಾಗಿ ಬರಲಿ ಅಂತ ಶಾಪವನ್ನ ಕೊಟ್ಟ ಮಾತ್ರಕ್ಕೆ ಆ ಶಾಪ ಏನು ಫಲಿಸೋದಿಲ್ಲ. ಈ ವಿಷಯ ನಾವು ಭಾಗವತವನ್ನ ಓದುವಾಗ ಸ್ವಲ್ಪ ಎಚ್ಚರಿಕೆಯಿಂದ ಅರ್ಥ ಮಾಡ್ಕೊಳ್ಬೇಕು. ಯಾಕೆ ಅಂದ್ರೆ ದಕ್ಷ ಪ್ರಜಾಪತಿ ಅವನು ಮೋಕ್ಷ ಯೋಗ್ಯನಾಗಿರ್ತಕ್ಕಂತಹ ಜೀವ, ದೇವೋತ್ತಮ, ಸಾಧಾರಣ ಮನುಷ್ಯ ಏನಲ್ಲ, ದೇವತೆಗಳಲ್ಲಿ ಶ್ರೇಷ್ಠನಾಗಿರ್ತಕ್ಕಂಥವನು ದಕ್ಷ. ಅಂತಹ ದಕ್ಷನಿಗೆ ಈ ನಂದಿ ಕೊಟ್ಟ ಶಾಪ, ನಂದಿ ಬಹಳ ಚಿಕ್ಕವನು ಹಾಗೆ ನೋಡ್ಲಿಕ್ಕೆ ಹೋದ್ರೆ, ಅಜ್ಞಾನ ಮಿಥ್ಯಾಜ್ಞಾನಗಳು ಶಾಶ್ವತವಾಗಿ ಬರಲಿ ಈ ಯಾರಿಗೆ ದಕ್ಷನಿಗೆ ಅಂತ ಏನು ಶಾಪ ಕೊಟ್ಟಿದ್ದಾನಲ್ಲ, ಈ ಶಾಪ ಕೊಟ್ಟ ಕೂಡಲೇ ಅದು ಫಲ ಸಿಗಬೇಕು ಅಂತೇನಿಲ್ಲ, ಸಿಗೋದಿಲ್ಲ. ಯಾಕೆಂದ್ರೆ ಜೀವರುಗಳ ಯೋಗ್ಯತಾನುಸಾರವಾಗಿ ಆ ಜೀವನಿಗೆ ಜ್ಞಾನ ಭಕ್ತಿ ಮೊದಲಾದವುಗಳನ್ನ ಭಗವಂತ ಅವಶ್ಯವಾಗಿ ಕೊಡ್ತಾನೆ. ಆಯಾಯ ಜೀವನ ಯೋಗ್ಯತೆ ಏನಿದೆ ಆ ಯೋಗ್ಯತಾನುಸಾರವಾಗಿಯೇ ಭಗವಂತ ಜ್ಞಾನ ಭಕ್ತಿಯಾದಿಗಳನ್ನ ಕೊಡ್ತಾನೆ. ಹಾಗಾಗಿ ದಕ್ಷ ಪ್ರಜಾಪತಿಗೆ ಅವನ ಯೋಗ್ಯತಾನುಸಾರವಾದ ಜ್ಞಾನ ಭಕ್ತಿ ಮೊದಲಾದವುಗಳನ್ನ ಭಗವಂತ ಕೊಡ್ತಾನೆ, ಕೊಡ್ಲೇಬೇಕು. ಆದರೆ ಈ ಶಾಪಕ್ಕೆ ಸ್ವಲ್ಪ ಮರ್ಯಾದೆಯನ್ನು ಕೊಡ್ಲಿಕ್ಕೋಸ್ಕರ ಸ್ವಲ್ಪ ಕಾಲ ಅಜ್ಞಾನ ಮಿಥ್ಯಾಜ್ಞಾನವನ್ನು ಉಂಟು ಮಾಡ್ತಾನೆ. ಸ್ವಲ್ಪ ಕಾಲ ಮಾತ್ರ ಈ ಶಾಪಕ್ಕೆ ಮರ್ಯಾದೆಯನ್ನು ಕೊಡಬೇಕು ಅಂತ ಸ್ವಲ್ಪ ಕಾಲ ಮಾತ್ರ ಅಜ್ಞಾನ ಮಿಥ್ಯಾಜ್ಞಾನ ಎಲ್ಲ ಬರ್ತದೆ. ಎಲ್ಲರ ವಿಷಯದಲ್ಲೂ ಇದು ಬರೇ ಕೇವಲ ಈ ದಕ್ಷನ ಸಂದರ್ಭದಲ್ಲಿ ಮಾತ್ರ ಅಲ್ಲ. ಇದು ದೊಡ್ಡವರಿಗೆ ಚಿಕ್ಕವರು ಶಾಪವನ್ನ ಕೊಟ್ಟಾಗ ಆ ಶಾಪವನ್ನ ದೊಡ್ಡವರು ಈ ರೀತಿಯಾಗಿ ಭಗವಂತ ಅದನ್ನೇ ಹೀಗೆ ಮಾಡ್ತಾನೆ. ಆ ಶಾಪ ಪೂರ್ಣವಾಗಿ ಫಲಿಸೋದಿಲ್ಲ, ಆದರೂ ಕಿಂಚಿತ್ ಮರ್ಯಾದೆಯನ್ನು ಕೊಡ್ಲಿಕ್ಕೆ ಸ್ವಲ್ಪ ಕಾಲ ಅದರಿಂದ ಅವನಿಗೆ ಅಜ್ಞಾನ ಮಿಥ್ಯಾಜ್ಞಾನ ಬರುವಂತೆ ಮಾಡ್ತಾನೆ. ಅದು ಕೂಡ ಶಾಪದ ಫಲ ಅಲ್ಲ, ಅದರ ಪ್ರಾರಬ್ಧ ಅವರಿಗೆ ಇರ್ತದೆ. ದಕ್ಷನಿಗೆ ತನ್ನ ಪ್ರಾರಬ್ಧ ಕರ್ಮದ ಫಲ ಅದು. ಆ ಪ್ರಾರಬ್ಧ ಫಲಿಸ್ಬೇಕು ಅಂತ ಹೊರಟಾಗ ಅದಕ್ಕೆ ಸೂಚಕವಾಗಿ ಈ ಶಾಪ ಬರ್ತದೆ. ಶಾಪವನ್ನ ಕೊಡೋದು ಭಗವಂತನ ಇಚ್ಛೆಯಿಂದಲೇ ನಂದಿ ಶಾಪವನ್ನ ಕೊಡ್ತಾನೆ. ಈ ಶಾಪ ಅಂತನ್ನೋದು ಒಂದು ನೆಪ ಅಷ್ಟೇ. ನಿಜವಾಗ್ಲೂ ದಕ್ಷನಿಗೆ ಅಲ್ಪಕಾಲ ಅಜ್ಞಾನ ಮಿಥ್ಯಾಜ್ಞಾನಗಳು ಬರ್ಲಿಕ್ಕೆ ಈ ಶಾಪ ಅನ್ನೋದು ಕಾರಣ ಅಲ್ಲ, ಅದು ಅವನ ಪ್ರಾರಬ್ಧ ಕರ್ಮದ ಫಲ. ಅದಕ್ಕೆ ಈ ನಂದಿ ಕೊಟ್ಟ ಶಾಪ ಸೂಚಕ ಅಷ್ಟೆ, ನೆಪ. ಈಗ ನಾವು ಎಲ್ಲಿಯಾದರೂ ಪ್ರಯಾಣಕ್ಕೆ ಹೊರಡ್ತಾ ಇರ್ತೇವೆ,
ಪ್ರಯಾಣಕ್ಕೆ ಹೊರಡುವಾಗ ನಮ್ಮ ಹಿಂದಿನ ಪಾಪ ಕರ್ಮ ಏನಿದೆ ಆ ಪಾಪ ಕಾರ್ಯ ಅದು ಪ್ರಯಾಣದಲ್ಲಿ ವಿಘ್ನವನ್ನ ಉಂಟು ಮಾಡ್ತದೆ. ಆ ಪ್ರಯಾಣಕ್ಕೆ ವಿಘ್ನವನ್ನ ತಂದುಕೊಳ್ಳಿಕ್ಕೆ ಕಾರಣ ನಾವು ಮಾಡಿದ ಹಿಂದಿನ ಪಾಪಗಳು. ಅದಕ್ಕೆ ಸೂಚಕವಾಗಿ ಬೆಕ್ಕು ಅಡ್ಡ ಬರ್ತದೆ ಅಂತ ಹೇಳ್ತಾರೆ. ಬೆಕ್ಕು ಅಡ್ಡ ಬಂದದ್ದೇ ನಮ್ಮ ಕಾರ್ಯ ಕೆಡಲಿಕ್ಕೆ ಕಾರಣ ಅಲ್ಲ, ಅದು ಬೆಕ್ಕಿನ ಅಪರಾಧ ಅಲ್ಲ. ಬೆಕ್ಕು ಅಡ್ಡ ಬರಬಹುದು, ಅಡ್ಡ ಬಂದದ್ರಿಂದ ಕಾರ್ಯ ಕೆಟ್ಟದ್ದು ಅಂತ ಹೇಳಬಾರದು. ನಮ್ಮ ಕಾರ್ಯ ಕೆಡಲಿಕ್ಕೆ ನಾವು ಮಾಡಿದ ಪಾಪ ಕಾರಣ, ಅದಕ್ಕೆ ಸೂಚಕ ಅಷ್ಟೇ ಈ ಬೆಕ್ಕು ಅಡ್ಡ ಬರೋದು, ಅದು ಬೆಕ್ಕಿನ ಅಪರಾಧ ಅಲ್ಲ. ಹಾಗೆ ಇಲ್ಲಿ ನಂದಿ ಶಾಪ ಕೊಟ್ಟ ಅಂತೇನು ಹೇಳ್ತೇವೆ, ನಂದಿ ಕೊಟ್ಟ ಶಾಪದಿಂದ ದಕ್ಷನಿಗೆ ಅಜ್ಞಾನ ಮಿಥ್ಯಾಜ್ಞಾನಗಳು ಉಂಟಾದದ್ದಲ್ಲ. ದಕ್ಷನಿಗೆ ತನ್ನ ಪ್ರಾರಬ್ಧ ಕರ್ಮ ಇತ್ತು, ಅವನಿಗೆ ಸ್ವಲ್ಪ ಕಾಲದವರೆಗೆ ಮಾತ್ರ ಅಜ್ಞಾನ ಮಿಥ್ಯಾಜ್ಞಾನಗಳು ಬರಬೇಕಾಗಿತ್ತು, ತತ್ವಜ್ಞಾನ ನಾಶ ಆಗಬೇಕಾಗಿತ್ತು. ಅದಕ್ಕೆ ನಂದಿಯ ಶಾಪ ಅಂತ ಅನ್ನೋದು ಸೂಚಕ ಅಷ್ಟೆ. ಇಲ್ಲಿ ಶಾಪ ಕೊಡುವಾಗ ನಂದಿಯ ಜೊತೆಗೆ ದಕ್ಷನಿಗೆ ಈ ರೀತಿ ಯಾರು ಅನುಮೋದನೆ ಮಾಡಿದ್ರೋ, ಯಾರ್ಯಾರು ಸಪೋರ್ಟ್ ಮಾಡಿದ್ರೋ ಅವರಿಗೂ ಶಾಪ ಕೊಟ್ಟಿದ್ದಾನೆ ನಂದಿ. ಭೃಗು ಮುಂತಾದ ಮಹರ್ಷಿಗಳು ಇದ್ದಾರೆ ಅದರಲ್ಲಿ. ಅಂತಹ ಮಹಾ ದೊಡ್ಡ ಋಷಿಗಳು, ಭೃಗು ಋಷಿಗಳೇ ಮೊದಲಾದಂತಹ ಋಷಿಗಳು ಮೋಕ್ಷದಿಂದ ವಂಚಿತರಾಗಿ ಸಂಸಾರ ಚಕ್ರದಲ್ಲಿಯೇ ಸದಾ ಸುತ್ತಾ ಇರ್ಲಿ ಅಂತ ಕೂಡ ಶಾಪ ಕೊಟ್ಟಿದ್ದಾನೆ ನಂದಿ. ಅದು ಸಾಧ್ಯನಾ? ಅದು ನಡಿಲಿಕ್ಕೆ ಸಾಧ್ಯ ಇಲ್ಲ. ಭೃಗು ಋಷಿಗಳು ಮಹಾಜ್ಞಾನಿಗಳು, ಅವರು ಮೋಕ್ಷದಿಂದ ವಂಚಿತರಾಗಿ ಸಂಸಾರ ಚಕ್ರದಲ್ಲೇ ಸುತ್ತಾ ಇರ್ಲಿ ಅಂತ ಏನ್ ಶಾಪ ಕೊಟ್ಟಿದ್ದಾನಲ್ಲ ನಂದಿ, ಇದೆಲ್ಲ ಖಂಡಿತವಾಗಿಯೂ ನಡೀತಕ್ಕಂಥದ್ದಲ್ಲ. ಮೋಕ್ಷ ವಿಷಯದಲ್ಲಿ ಶಾಪ ಕೊಟ್ರೆ ಅದು ಖಂಡಿತವಾಗಿಯೂ ಭಗವಂತನ ಸಂಕಲ್ಪಕ್ಕೆ ವಿರುದ್ಧವಾಗೇ ಆಗ್ತದೆ. ದಕ್ಷ ಪಶುತುಲ್ಯನಾಗ್ಲಿ ಅಂತ ಕೂಡ ಶಾಪ ಕೊಟ್ಟಿದ್ದಾನೆ. ಪಶುತುಲ್ಯ ಅಂತಂದ್ರೆ ತತ್ವಜ್ಞಾನ ಇಲ್ಲದೆ ಭಗವನ್ ಪರತ್ವ ತಿಳಿಯದೆ ಕೇವಲ ವಿಷಯ ಪದಾರ್ಥಗಳ ಅಪೇಕ್ಷೆಯಿಂದ ಯಜ್ಞಯಾಗಗಳನ್ನ ಮಾಡೋದು ಅಂತ ಪಶುತುಲ್ಯನಾಗಲಿ ಅಂತ ಶಾಪ ಕೊಟ್ಟಿದ್ದಾನೆ. ಅದು ತಾರತಮ್ಯ ವಿಷಯದಲ್ಲಿ ನೀಡಿದ ಶಾಪ, ಅದು ಭಗವಂತನ ಸಂಕಲ್ಪಕ್ಕೆ ವಿರುದ್ಧ. ತಾರತಮ್ಯ ಅಂತನ್ನೋದು ಯಾವತ್ತೂ ಕೂಡ ವ್ಯತ್ಯಾಸ ಆಗೋದಿಲ್ಲ, ಆಗಬಾರದು ಅನ್ನೋದು ಭಗವಂತನ ಸಂಕಲ್ಪ. ತಾರತಮ್ಯ ಯಾವತ್ತೂ ವ್ಯತ್ಯಾಸ ಆಗೋದಿಲ್ಲ. ಅವನು ಪಶುತುಲ್ಯನಾಗಲಿ ಅಂತನ್ನೋ ಶಾಪ ತಾರತಮ್ಯ ವಿಷಯಕ್ಕೆ ಸಂಬಂಧಪಟ್ಟಂತಹ ಶಾಪ ಆಗಿದೆ. ಇದು ಖಂಡಿತವಾಗಿಯೂ ವ್ಯತ್ಯಾಸ ಆಗೋದಿಲ್ಲ, ಅದು ಭಗವತ್ ಸಂಕಲ್ಪಕ್ಕೆ ವಿರುದ್ಧವಾದದ್ದು. ಆದ್ರಿಂದ ಈ ಶಾಪ ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಶಾಪ ಮಾತ್ರ ಅಲ್ಲ, ದಕ್ಷನೂ ಕೂಡ, ಭೃಗುಮುನಿ ಮುಂತಾದವರು ಕೂಡ ತಮಗಿಂತ ಬಹಳ ಉತ್ತಮನಾದಂತಹ ರುದ್ರದೇವರಲ್ಲಿ ಏನು ಅಪರಾಧ ಮಾಡಿದ್ದಾರೆ, ಈ ಅಪರಾಧವೂ ಕೂಡ ಅಜ್ಞಾನ ಮಿಥ್ಯಾಜ್ಞಾನ ಮೊದಲಾದವುಗಳು ಸ್ವಲ್ಪ ಕಾಲ ಅವರನ್ನ ಬಾಧಿಸ್ಲಿಕ್ಕೆ ಅದು ಒಂದು ಸೂಚಕ, ಅದು ಕೂಡ ಕಾರಣ ಅಲ್ಲ ಅಂತೆ. ಕಾರಣ ಅವರವರ ಪ್ರಾರಬ್ಧ ಕರ್ಮವೇ. ದಕ್ಷ ಪ್ರಜಾಪತಿ ಆಗಿರ್ಬೋದು ಅಥವಾ ಭೃಗುಮುನಿಗಳಾಗಿರ್ಬೋದು, ಅವರಿಗೆಲ್ಲರಿಗೂ ಕೂಡ ಕೆಲವು ಕಾಲಗಳ ಕಾಲ ಸ್ವಲ್ಪ ಮಿಥ್ಯಾಜ್ಞಾನ ಅಜ್ಞಾನ ಮೊದಲಾದವುಗಳು ಬಾಧಿಸ್ತದೆ. ಅದಕ್ಕೆ ಕಾರಣ ಅವರ ಪ್ರಾರಬ್ಧವೇ ಹೊರತು ಅವರು ರುದ್ರದೇವರನ್ನ ಕುರಿತು ಅಪರಾಧ ಮಾಡಿದ್ದಾಗ್ಲಿ ಅಥವಾ ಇವನು ಶಾಪ ಕೊಟ್ಟದ್ದಾಗ್ಲಿ ಇದ್ಯಾವುದೂ ಕಾರಣ ಅಲ್ಲ ಅಂತ ಮಧ್ವಾಚಾರ್ಯರು ಇದನ್ನ ನಿರ್ಣಯ ಮಾಡಿ ನಮಗೆ ತಿಳಿಸಿಕೊಡ್ತಾರೆ. ಆಚಾರ್ಯ ನಿರ್ಣಯವನ್ನ ನೋಡಿದಾಗ ಮಾತ್ರ ನಮಗೆ ಇದು ಗೊತ್ತಾಗ್ತದೆ. ಬೇರೆ ವ್ಯಾಖ್ಯಾನಕಾರರೆಲ್ಲ ಈ ಭಾಗವತಕ್ಕೆ ವ್ಯಾಖ್ಯಾನವನ್ನ ಮಾಡುವಾಗ ಇದನ್ನ ಯಾವುದನ್ನೂ ಕೂಡ ಅವರು ಗಮನಿಸಿಲ್ಲ. ಅವರೆಲ್ಲ ಸ್ವಲ್ಪ ಬೇರೆ ರೀತಿಯಲ್ಲಿ ಹೇಳಿದ್ದಾರೆ.
ಅಪರಾಧದಿಂದ ಶಾಪ, ಶಾಪದಿಂದ ಅಜ್ಞಾನ, ಮಿಥ್ಯಾಜ್ಞಾನ ಮೊದಲಾದವುಗಳೆಲ್ಲ ಉಂಟಾಗೋದು, ಅದರಿಂದ ಪಶ್ಚಾತ್ತಾಪ ಪಡೋದು, ಆ ಪಶ್ಚಾತ್ತಾಪದಿಂದ ಕ್ಷಮೆ ಬೇಡಿ ಅಪರಾಧ ನಿವೃತ್ತಿಯನ್ನು ಮಾಡಿಕೊಳ್ಳೋದು. ಹೀಗೆ ಮಾಡಿಕೊಂಡ್ರೆ ಶಾಪ ಅಂತನ್ನೋದು ತಾನಾಗೆ ನಿವೃತ್ತಿ ಆಗ್ತದೆ ಅಂತ ಈ ರೀತಿ ಹೇಳ್ತಾರೆ. ಗಿರಿಧರಿಯ ವ್ಯಾಖ್ಯಾನದಲ್ಲಿ ಹಾಗೆ ಹೇಳಿದ್ದಾರೆ. ಮೊದಲು ಅಪರಾಧ ಮಾಡೋದು, ಅಪರಾಧ ಮಾಡಿ ಅದರಿಂದ ಶಾಪ ಬಂತು, ಶಾಪದಿಂದ ಅಜ್ಞಾನ ಮೊದಲಾದವುಗಳೆಲ್ಲ ಉಂಟಾಯ್ತು, ಆಮೇಲೆ ಪಶ್ಚಾತ್ತಾಪ ಆಯ್ತು ಅವನಿಗೆ, ಪಶ್ಚಾತ್ತಾಪದಿಂದ ಕ್ಷಮಾ ಬೇಡಿದ, ರುದ್ರದೇವರ ಹತ್ರ ಹೋಗಿ ಕ್ಷಮೆ ಕೇಳಿದ, ಅಪರಾಧ ನಿವೃತ್ತಿ ಆಯ್ತು. ಅಪರಾಧ ನಿವೃತ್ತಿ ಮಾಡ್ಕೊಂಡ್ ಕೂಡಲೇ ಹಿಂದೆ ಕೊಟ್ಟ ಶಾಪ ಏನಿದೆ ಅದು ತಾನಾಗೆ ನಿವೃತ್ತಿ ಆಗಿ ಹೋಗುತ್ತೆ ಅಂತ ಇದು ಗಿರಿಧರಿಯ ವ್ಯಾಖ್ಯಾನ. ಇದು ಸರಿಯಲ್ಲ. ಶಾಪ ಕೊಟ್ಟಾಗ ಅದು ಶಾಪ ತಾನಾಗೆ ನಿವೃತ್ತಿ ಆಗತ್ತೆ, ಕ್ಷಮಾ ಮಾಡಿ ಅಪರಾಧಕ್ಕೆ ನಿವೃತ್ತಿ ಮಾಡಿಕೊಂಡ್ರೆ ಅಂತೇನು ಹೇಳ್ತಾರಲ್ಲ, ಅದು ಸರಿಯಲ್ಲ. ರುದ್ರದೇವರ ದ್ವೇಷವನ್ನ ಮಾಡಿದಾಗ ಆ ಹರದ್ವೇಷ ನಿವೃತ್ತಿ ಆದರೆ ಮುಂದೆ ಅದರಿಂದ ಅನಿಷ್ಟ ಆಗದೆ ಇದ್ರೂ ಕೂಡ ಹಿಂದೆ ಮಾಡಿದ ದ್ವೇಷ ಏನಿದೆಲ್ಲ ಅದಕ್ಕೆ ಶಿಕ್ಷಾರೂಪವಾಗಿ ಶಾಪ ಅಂತನ್ನೋದು ಮುಂದುವರಿಲೇಬೇಕು. ಒಂದು ಸಲ ಚಿತ್ರಕೇತು ಎಂಬ ವಿದ್ಯಾಧರ ರುದ್ರದ್ವೇಷ ಮಾಡಿದ. ತುಂಬಿದ ಸಭೆಯಲ್ಲಿ ನಾಚಿಕೆಯನ್ನ ಬಿಟ್ಟು ತೊಡೆಯಲ್ಲಿ ಪತ್ನಿಯನ್ನ ಕೂಡಿಸ್ಕೊತಾನೆ ಅಂತ ಈ ರೀತಿ ನಿಂದನೆ ಮಾಡಿದ್ದ ಚಿತ್ರಕೇತು ಎಂಬ ವಿದ್ಯಾಧರ ಹರದ್ವೇಷವನ್ನು. ನೀನು ಅಸುರ ಯೋನಿಯಲ್ಲಿ ಹುಟ್ಟು ಅಂತ ಪಾರ್ವತಿ ಶಾಪ ಕೊಟ್ಲು, ಅದರಿಂದ ಅವನು ವೃತ್ರಾಸುರನಾಗಿ ಹುಟ್ಟಿದ. ಇಲ್ಲಿ ಪಾರ್ವತಿ ಶಾಪ ಕೊಟ್ಟ ಕೂಡಲೇ ಚಿತ್ರಕೇತು ಪಶ್ಚಾತ್ತಾಪದಿಂದ ಕ್ಷಮೆ ಬೇಡ್ತಾನೆ, ತಪ್ಪಾಯ್ತು ಅಂತ. ಆದರೆ ಮಾಡಿದ ತಪ್ಪಿಗೆ ಶಿಕ್ಷೆ ಆಗ್ಲೇಬೇಕು ಅಂತ ನಿಯಮ ಇದೆ. ಪಶ್ಚಾತ್ತಾಪ ಬೇಡಿದ ಕೂಡಲೇ, ಕ್ಷಮಾ ಮಾಡಿದ ಕೂಡಲೇನೆ ಹಿಂದೆ ಮಾಡಿದ ಆ ಒಂದು ತಪ್ಪೇನಿದೆ ಅಲ್ಲ ಅದಕ್ಕೆ ಶಿಕ್ಷೆ ಆಗ್ಲೇಬೇಕು. ಆದ್ರಿಂದ ಅದನ್ನು ಅವನಿಗೆ ಗೊತ್ತಿತ್ತು. ಅದಕ್ಕೆ ಅವನು ಶಾಪ ಮುಕ್ತಿಯನ್ನ ಬೇಡೋದಿಲ್ಲ, ಕ್ಷಮೆ ಮಾತ್ರ ಬೇಡ್ತಾನೆ. ಶಾಪದ ಮೋಕ್ಷ ನನಗೆ ಆಗ್ಲಿ ಅಂತ ಅವನೇನ್ ಬೇಡೋದೇ ಇಲ್ಲ, ಕ್ಷಮೆ ಮಾತ್ರ ಬೇಡ್ತಾನೆ. ಪಾರ್ವತಿಯು ಕೂಡ ಶಾಪವನ್ನ ಹಿಂದೆ ತಗೊಳ್ಳೋದಿಲ್ಲ, ಕ್ಷಮೆ ಮಾಡ್ತಾಳೆ. ಶಾಪ ಕೊಟ್ಟದ್ದೇ, ಆ ಶಾಪಕ್ಕೆ ಸರಿಯಾಗಿ ಅದಕ್ಕೆ ಅವನು ಮುಂದೆ ವೃತ್ರಾಸುರನಾಗಿ ಹುಡ್ತಾನೆ. ಅಸುರ ಯೋನಿಯಲ್ಲಿ ಹುಟ್ಟು ಅಂತ ಶಾಪ ಕೊಟ್ಟಿದ್ಲು, ಶಾಪದ ಪ್ರಕಾರ ಅವನು ಅಸುರ ಯೋನಿಯಲ್ಲೇ ಹುಟ್ಟಿದ. ಹಾಗಾಗಿ ಪ್ರಕೃತದಲ್ಲಿ ದಕ್ಷ ಪ್ರಜಾಪತಿಗೂ ಕೂಡ ಮತ್ತೆ ಈ ಋಷಿಮುನಿಗಳಿಗೂ ಕೂಡ ನಂದಿ ಕೊಟ್ಟ ಶಾಪ ತಾನಾಗೆ ನಿವೃತ್ತಿ ಆಗೋದೇ ಇಲ್ಲ, ತಾನಾಗಿ ನಿವೃತ್ತಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದನ್ನೇ ಮಧ್ವಾಚಾರ್ಯ ಹೇಳೋ ಹಾಗೆ, ಶಾಪಕ್ಕೆ ಜ್ಞಾನ ಮೋಕ್ಷ ತಾರತಮ್ಯ ವಿಷಯಗಳಲ್ಲಿ ಸಾಮರ್ಥ್ಯ ಇಲ್ಲ ಅಂತ ಹೇಳಲೇಬೇಕು. ಅದನ್ನ ವರಾಹ ಪುರಾಣದ ವಾಕ್ಯವನ್ನ ಉದಾಹರಿಸಿ ನಮಗೆ ಮಧ್ವಾಚಾರ್ಯರು ತಿಳಿಸಿಕೊಟ್ಟಿದ್ದಾರೆ. ಶಾಪ ಕೊಟ್ಟ ಕೂಡಲೇ ಆ ಶಾಪಕ್ಕೆ ಜ್ಞಾನ ಮೋಕ್ಷ ತಾರತಮ್ಯ ಮೊದಲಾದ ವಿಷಯಗಳಲ್ಲಿ ಸಾಮರ್ಥ್ಯ ಇರೋದಿಲ್ಲ ಅನ್ನೋದನ್ನ, ಈ ಜ್ಞಾನ ವಿಷಯ ಶಾಪ ಮುಕ್ತಿಗಾಶ್ಚಾಧಿಕಾರಿಣಾಂ ಕಾದಾಚಿತ್ತಾಸ್ತೆ ಭವಂತಿ ನೈವತೆ ಸಾರ್ವಕಾಲಿಕಾಃ ತೇಷಾಂ ಜ್ಞಾನಸ್ಯ ಮುಕ್ತೇಶ್ಚ ತಾರತಮ್ಯಸ್ಯ ಚೈವಹಿ ಭಗವನ್ನಿಯತತ್ವಾತ್ತು ಶಾಪಾದಿರ್ನಾತ್ರ ಕಾರಣಂ ಇತಿ ವಾರಾಹೇ. ವರಾಹ ಪುರಾಣದ ವಾಕ್ಯ. ಮುಕ್ತಿಯೋಗ್ಯ ಜೀವರಿಗೆ ತತ್ವಜ್ಞಾನ ವಿಷಯದಲ್ಲಾಗಲಿ ಮುಕ್ತಿ ವಿಷಯದಲ್ಲಾಗಲಿ ಅಥವಾ ತಾರತಮ್ಯ ವಿಷಯದಲ್ಲಾಗಲಿ ಶಾಪ ಬಂದ್ರೆ ಅದು ಸ್ವಲ್ಪ ಕಾಲ ಮಾತ್ರ ಕಾರ್ಯಕಾರಿ ಆಗಬಹುದೇನೋ, ಶಾಶ್ವತವಾಗಿ ಅಲ್ಲ. ಯಾಕೆ ಅಂದ್ರೆ ಅವರಿಗೆ ತತ್ವಜ್ಞಾನ ಮೋಕ್ಷ ತಾರತಮ್ಯ ಇದೆಲ್ಲ ಭಗವಂತನ ಸಂಕಲ್ಪದಿಂದ ಅವಶ್ಯವಾಗಿ ಇದ್ದೇ ಇರ್ತದೆ. ಸ್ವಲ್ಪ ಕಾಲ ತತ್ವಜ್ಞಾನ ಅಂತನ್ನೋದು ಮರೆಯಾದರೂ ಕೂಡ ಶಾಪದಿಂದ ಅಲ್ಲ, ಅಥವಾ ಅವರು ಉತ್ತಮರಲ್ಲಿ ಮಾಡಿದ ಅಪರಾಧ ಮಾಡೋದ್ರಿಂದಲೂ ಅಲ್ಲ,
ಪ್ರಾರಬ್ಧ ಕರ್ಮವೇ ಅದಕ್ಕೆ ಕಾರಣ. ಆ ಪ್ರಾರಬ್ಧ ಕರ್ಮಕ್ಕೆ ಇದು ಸೂಚಕ ಅಷ್ಟೇ. ಶಾಪ ಅಥವಾ ಉತ್ತಮಾಪರಾಧ ಅನ್ನೋದು ಆ ಪ್ರಾರಬ್ಧ ಕರ್ಮಕ್ಕೆ ಸೂಚಕ ಅಂತ ಈ ರೀತಿ ವರಾಹ ಪುರಾಣ ಹೇಳ್ತಾ ಇದೆ. ಇದನ್ನ ಆಚಾರ್ಯರು ನಮಗೆ ತಿಳಿಸಿಕೊಟ್ಟು, ಪ್ರಕೃತದಲ್ಲಿ ದಕ್ಷ ಪ್ರಜಾಪತಿಗೆ ಸ್ವಲ್ಪ ಸಮಯದ ಕಾಲ ಅಜ್ಞಾನ, ವಿಪರೀತ ಜ್ಞಾನ ಮೊದಲಾದವುಗಳು ಬರ್ಲಿಕ್ಕೆ ನಂದಿ ಕೊಟ್ಟ ಶಾಪ ಕಾರಣ ಅಲ್ಲ, ಅದು ಅವನ ಪ್ರಾರಬ್ಧದಿಂದ ಅದು ಆಗಬೇಕಾಗಿತ್ತು. ಅದಕ್ಕೆ ಈ ಶಾಪ ಅಂತ ಅನ್ನೋದು ಒಂದು ಸೂಚಕ ಅಷ್ಟೇ. ಅದರಲ್ಲೂ ಕೂಡ ಕೆಲವು ಫಲಿಸೋದೇ ಇಲ್ಲ. ಯಾವುದು ಅವನಿಗೆ ಪಶುತುಲ್ಯನಾಗಲಿ ಅಂತ ಅನ್ನೋದು ತಾರತಮ್ಯಕ್ಕೆ ಸಂಬಂಧಪಟ್ಟದ್ದು, ಅದು ಫಲಿಸೋದಿಲ್ಲ. ಆಮೇಲೆ ಯಾವಾಗಲೂ ಇವನು ತತ್ವಜ್ಞಾನದಿಂದ ವಂಚಿತನಾಗಿ ಮೋಕ್ಷ ಶೂನ್ಯನಾಗಲಿ ಅನ್ನೋದು ಕೂಡ ಫಲಿಸೋದಿಲ್ಲ, ಅದು ಮೋಕ್ಷಕ್ಕೆ ಸಂಬಂಧಪಟ್ಟದ್ದು. ತತ್ವಜ್ಞಾನ ಇವನಿಗೆ ಬರದೇ ಇರಲಿ ಅಂತ ಅನ್ನೋದು ಕೂಡ ಸಾಧ್ಯ ಇಲ್ಲ. ಕೆಲವು ಕಾಲಗಳ ಮಾತ್ರ ತತ್ವಜ್ಞಾನ ಶೂನ್ಯನಾಗಿ ಅವನು ಭ್ರಮೆಗೆ ಒಳಗಾಗಬಹುದು ಅಷ್ಟೇ. ಪೂರ್ತಿ ತತ್ವಜ್ಞಾನ ಶೂನ್ಯನಾಗಲಿಕ್ಕೆ ಸಾಧ್ಯ ಇಲ್ಲ, ಮೋಕ್ಷ ಸಿಗದೇ ಇರ್ಲಿಕ್ಕೆ ಸಾಧ್ಯ ಇಲ್ಲ, ತಾರತಮ್ಯವಂತೂ ವ್ಯತ್ಯಾಸ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇಷ್ಟನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಕೆಲವು ಕಾಲಗಳ ಮಾತ್ರ ಅದು ಅವನ ಪ್ರಾರಬ್ಧದಿಂದ ಹಾಗೆ ಆಗ್ತದೆ ಮುಂದೆ. ಅದು ಅದಕ್ಕೆ ಈ ನಂದಿ ಕೊಟ್ಟ ಶಾಪ ಸೂಚಕ ಅಂತ ಅಷ್ಟೇ ತಿಳ್ಕೊಳ್ಬೇಕು. ಅಲ್ಲಿಗೆ 25 ಶ್ಲೋಕ ಆಯ್ತು, ಸಾಕು. ಶ್ರೀಕೃಷ್ಣಾರ್ಪಣಮಸ್ತು. ಸರ್, ನಾರಾಯಣ, ಒಂದು 2-3 ಪ್ರಶ್ನೆ ಇದೆ, ಕೇಳ್ಕೊಂಬಂದಿದ್ದಾರೆ. ಕೇಳ್ರಿ. ಈ ಪಶು ತುಲ್ಯಕ್ಕೂ ತಾರತಮ್ಯಕ್ಕೂ ಹೆಂಗೆ ಲಿಂಕ್ ಮಾಡಿದ್ರಿ? ಅದೇ ಸ್ವಲ್ಪ ವಿವರ ಕೊಡಬೇಕು. ಅಂದ್ರೆ ಪಶುವಿನಂತೆ ಆಗ್ಲಿ, ತುಲ್ಯತ್ವ ಅಂದ್ರೆ ಸಾಮ್ಯ. ಪಶುವಿನ ಸಾಮ್ಯ ಬರ್ಲಿ ಅಂದ್ರೆ ಅವನ ನಿಜವಾದ ಯೋಗ್ಯತೆ ಏನಿದೆ ಅದು ಹೋಗಿ ಅವನು ಪಶುವಿಗೆ ಸಮಾನನಾಗಲಿ ಅಂತ ಹೇಳಿದಾಗ ತಾರತಮ್ಯ ವ್ಯತ್ಯಾಸ ಆಗ್ಲಿ ಅಂತ ಹೇಳ್ದಂಗ ಆಯ್ತಲ್ಲ. ಯಾವಾಗಲೂ ಪಶುವ ಇರ್ಲಿಲ್ಲ, ಇಲ್ಲ ಸ್ವಲ್ಪ ದಿನ ಪಶುವ ಇರ್ಲಿಲ್ಲ. ಪಶುವಾಗಿರ್ಲಿ ಅಂತಲ್ಲ, ಪಶುವಿನ ಸಾಮ್ಯ ಬರ್ಲಿ ಅಂತ ಹೇಳಿದ್ದಾರಲ್ಲಿ. ಪಶು ತುಲ್ಯ ಅದು ಸಾಮ್ಯ. ಸಾಮ್ಯ ಅಂದ್ರೆ ಏನು? ಯೋಗ್ಯತೆಯಲ್ಲೇ ವ್ಯತ್ಯಾಸ ಆಗಲಿ ಅಂತ ಅರ್ಥ ಅಲ್ವಾ? ಅದಾಗೋದಿಲ್ಲ. ಕೆಲವು ಕಾಲದವರೆಗೆ ಅವನು ಪಶುವಿನಂತೆ ಇರಬಹುದು. ಪಶುವಿನಂತೆ ಅಂದ್ರೆ ತತ್ವಜ್ಞಾನ ಇಲ್ಲದೆ ಭಗವತ್ಪರವಾದ ಕರ್ಮಗಳನ್ನ ಮಾಡದೆ ಕೇವಲ ವಿಷಯ ಪದಾರ್ಥಗಳ ಅಪೇಕ್ಷೆಯಿಂದ ಕರ್ಮ ಮಾಡೋದು, ಹೊಟ್ಟೆಪಾಡಿಗೋಸ್ಕರ ಬದುಕೋದು, ತಿನ್ನೋದು, ಉಣ್ಣೋದು, ಇಷ್ಟನ್ನೇ ಮಾಡ್ತಾ ಇರ್ತಾರಲ್ಲ, ಅದು ಪಶುಗಳು. ಆತರ ಪಶು ತುಲ್ಯ ಆಗೋದು ಅದು ಕೊನೆಯವರೆಗೂ ತುಲ್ಯತ್ವ ಅಲ್ಲ, ಅದು ಪಶುವಿನಂತೆ ವರ್ತನೆ ಮಾಡೋದಷ್ಟೇ ಕೆಲವು ಕಾಲ. ಪಶು ತುಲ್ಯ ಆಗಲಿ ಅಂತ ಅನ್ನೋದು ತಾರತಮ್ಯ ವಿಷಯದ ಶಾಪ, ಅದು ಸಾಧ್ಯ ಇಲ್ಲ. ಇನ್ನೊಂದು ಜನರಲ್ ಈ ನಂದಿ ತಗೊಂಡ್ರೆ ನೀವ್ ಹೇಳಿದಂಗ ಒಂದು ತಾರತಮ್ಯ ತುಂಬಾ ಕಳಗಣ ಕಚ್ಚಿಟ್ಟಿದ್ದ ಅವ ಶಾಪ ಕೊಡುವ ಅಂತ ಫಸ್ಟ್ ಅವನಿಗೆ ಆ ಒಂದು ಅಧಿಕಾರ ಇದೆಯಾ? ಅದೇ ಹೇಳಿದ್ನಲ್ಲ, ಇದೆಲ್ಲ ಸೂಚಕ ಅಷ್ಟೇ. ಭಗವತ್ ಸಂಕಲ್ಪದಂತೆ ನಂದಿ ಆವೇಶದಿಂದ ಅಲ್ಲಿ ಶಾಪ ಕೊಟ್ಟಿದ್ದಾನೆ. ಅದು ಕೂಡ ಅವನ ಹಿರಿಯರಿಗೆ ಕಿರಿಯರು ಶಾಪ ಕೊಟ್ಟಾಗ ಅದನ್ನ ಕೆಲವು ಅವರು ಸ್ವೀಕಾರ ಮಾಡ್ತಾರೆ, ಕೆಲವರು ಸ್ವೀಕಾರ ಮಾಡೋದಿಲ್ಲ. ಮಾಡ್ಲೇಬೇಕು ಅಂತ ಕೂಡ ಇಲ್ಲ. ಇದು ಅನೇಕ ಸಂದರ್ಭದಲ್ಲಿ ನಾವು ನೋಡಿದ್ದೇವೆ. ಈ ರೀತಿ ಶಾಪ ಕೊಟ್ಟಾಗ ಅದರಿಂದ ಆ ಶಾಪ ಕೊಡುವವರಿಗೆ ಪುಣ್ಯ ಕಡಿಮೆ ಆಗ್ತದೆ. ನಂದಿಯ ಪುಣ್ಯ ಇದರಿಂದ ಸ್ವಲ್ಪ ಕಡಿಮೆ ಆಯ್ತು. ಯಾಕೆಂದ್ರೆ ಅವನು ತಾನು ಮಾಡಿದ ಏನೊಂದು ಸಾಧನೆ ಇತ್ತು, ಆ ಸಾಧನೆಯನ್ನ ಉಪಯೋಗಿಸಿಕೊಂಡೇ ತನ್ನ ಶಕ್ತಿಯಿಂದ ಶಾಪ ಕೊಡ್ತಾನಲ್ಲ, ಶಾಪ ಕೊಟ್ಟಾಗ ಆ ತಪಸ್ಸು ಕಡಿಮೆ ಆಗಿಬಿಡುತ್ತದೆ. ಹಾಗೆ ಕಡಿಮೆ ಮಾಡೋ ಉದ್ದೇಶವೂ ಕೂಡ ಭಗವಂತನಿಗೆ ಇರ್ತದೆ. ಅದಕ್ಕೋಸ್ಕರ ನಂದಿಯನ್ನ ಉಪಯೋಗಿಸ್ಕೊಂಡ. ನಂದಿ ಮಾಡಿದ ಆ ಒಂದು ಸೇವೆ ಬಹಳಷ್ಟಿತ್ತು. ಭಾರಿ ದೊಡ್ಡ ಸೇವೆಯನ್ನ ಮಾಡಿ, ರುದ್ರದೇವರ ಸೇವೆಯನ್ನ ಮಾಡಿ 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 ಅವನು ತನ್ನ ಯೋಗ್ಯತೆಗೂ ಮೀರಿ ಹೆಚ್ಚಿನ ಪುಣ್ಯ ಸಂಪಾದನೆ ಮಾಡಿದವನಾಗಿದ್ದ ನಂದಿ. ಅದಕ್ಕೆ ಆ ಪುಣ್ಯವನ್ನ ಈ ರೀತಿಯಲ್ಲಿ ದಕ್ಷನಿಗೆ, ತನಗಿಂತ ಉತ್ತಮನಾದ ಯೋಗ್ಯತೆಯಲ್ಲಿ ಬಹಳ ದೊಡ್ಡವನಾದ ದಕ್ಷನಿಗೆ ಶಾಪ ಕೊಡುವ ಮೂಲಕ ಅದನ್ನ ಕಡಿಮೆ ಮಾಡಿಸಿದ. ಈ ವಲ್ಲಭಾಚಾರ್ಯ ಹೇಳಿರೋ ಅಪರಾಧ ಶಾಪ ಬರುತ್ತೆ, ಶಾಪದಿಂದ ಬಂದು ಅಜ್ಞಾನ ಬರುತ್ತೆ, ಅದಕ್ಕೆ ಅವನ ಪಶ್ಚಾತ್ತಾಪ ಬರುತ್ತೆ, ಅವನ ಪಶ್ಚಾತ್ತಾಪದಿಂದ ಶಾಪ ನಿವೃತ್ತಿ ಆಗ್ತಾ ಎಂಬ ಒಂದು ಮಾತು ಗಿರಿಧರಿಯ ವ್ಯಾಖ್ಯಾನ. ಗಿರಿಧರ ವ್ಯಾಖ್ಯಾನ ಅಲ್ಲಿ ಬಂದು ಅಲ್ಲಿ ಏನ್ ದೋಷ ಬರ್ತದೆ ಅಂದ್ರೆ ಪ್ರಮಾಣ ಇಲ್ಲ ಅವ್ರು ಹೇಳಿದ್ದಕ್ಕೆ. ಆ ತರ ಒಂದು ಶಾಪ ನಿವೃತ್ತಿ ಆಗತ್ತೆ ಅಂತಂದ್ರಲ್ಲ, ಅದು ತಪ್ಪು. ಶಾಪ ಯಾವತ್ತು ನಿವೃತ್ತಿ ಆಗೋದೇ ಇಲ್ಲ.
ಶಾಪ ಕೊಟ್ಟದ್ದು ಫಲ, ಅದರದ್ದು ಫಲ ಸಿಕ್ಕೇ ಸಿಗತ್ತೆ. ಅಪರಾಧ ಮಾಡಿದ ಮೇಲೆ ಅವರಿಗೆ ಪಶ್ಚಾತ್ತಾಪ ಆಗಿ ಕ್ಷಮೆ ಕೇಳ್ತಾರಲ್ಲ, ಕ್ಷಮೆ ಕೇಳಿದಾಗ ಅವರಿಗೆ ಕ್ಷಮಾ ಮಾಡ್ತಾರೆ. ಅಂದ್ರೆ ಶಾಶ್ವತವಾಗಿ ಆ ಒಂದು ಸಿಟ್ಟು ಅವ್ರ ಮೇಲೆ ಇರೋದಿಲ್ಲ. ಆ ಕ್ಷಣದಲ್ಲಿ ಅವರು ತಪ್ಪು ಮಾಡಿದ್ರು, ತಪ್ಪಿಗೆ ಶಾಪ ಕೊಟ್ರು, ಶಾಪ ಏನಾಯ್ತು ಅದಕ್ಕೆ ಆಮೇಲೆ ಅವರು ಕ್ಷಮೆ ಕೇಳಿದ್ರು, ಕ್ಷಮಾ ಮಾಡ್ತಾರೆ. ಆದ್ರೆ ಶಾಪ ಕೊಟ್ಟದ್ದು ಕೊಟ್ಟದ್ದೇ. ಆ ಶಾಪದಿಂದ ಅವ್ರಿಗೇನು ಆಗಬೇಕು ಅದು ಹಾಗೆ ಆಗ್ತದೆ. ಅದಕ್ಕೆ ಚಿತ್ರಕೇತು ದೃಷ್ಟಾಂತ ಕೊಟ್ಟಿದ್ದು. ಚಿತ್ರಕೇತು ದೃಷ್ಟಾಂತ ಅವಾಗ ಅವನು ನಿಂದನೆ ಮಾಡಿದ್ದಕ್ಕೆ ಪಾರ್ವತಿಯನ್ನು ಶಾಪ ಕೊಡ್ತಾಳೆ. ಆ ಶಾಪದಿಂದ ಅವನು ಅಸುರಯೋನಿಯಲ್ಲಿ ಹುಟ್ಟುತ್ತಾನೆ, ವೃತ್ರಾಸುರನಾಗಿ ಹುಟ್ಟುತ್ತಾನೆ ಮುಂದೆ. ಅದನ್ನೇನು ಮಾಡೋದಿಲ್ಲ. ಅದು ಅವನಿಗೂ ಗೊತ್ತಿತ್ತು, ವಿದ್ಯಾಧರನಿಗೂ ಕೂಡ ಈ ಶಾಪ ಹೋಗೋದಿಲ್ಲ ಅನ್ನೋದು ಗೊತ್ತಿತ್ತು. ಅದಕ್ಕೆ ಶಾಪವನ್ನ ಹಿಂತಿರಿಸ್ಕೊಳ್ರಿ ಅಂತ ಕೇಳಲಿಲ್ಲ ಅವನು, ಕ್ಷಮೆ ಮಾತ್ರ ಕೇಳಿದ. ಪಾಣಿ ತಪ್ಪಾಯ್ತು ನಾನು ಕೇಳಿದ, ಅವಳು ಕ್ಷಮಾ ಮಾಡಿ, ಶಾಪ ಹಿಂತುಕೊಳ್ಳಿಲ್ಲ. ಹಾಗೆ ಇಲ್ಲೂ ಕೂಡ ಶಾಪ ಕೊಟ್ಟದ್ದು ಕೊಟ್ಟದ್ದೇ. ಆ ಶಾಪಕ್ಕೆ ಸರಿಯಾಗಿ ಕೆಲವು ಕಾಲ ಅವನಿಗೆ ಅಜ್ಞಾನ ಮಿಥ್ಯಾಜ್ಞಾನಗಳು ಬಂದೇ ಬರ್ತದೆ. ಆದ್ರೆ ಅದೇ ಮುಖ್ಯ ಕಾರಣ ಅಲ್ಲ, ಅದೊಂದು ನೆಪ ಅಂತ ಆಚಾರ್ಯ ತಿಳಿಸಿದ್ದು ವರಾಹ ಪುರಾಣದ ವಾಕ್ಯ ಕೊಟ್ಟು. ಹಾಗೆ ಅಲ್ಲಿಯೂ ಅವನಿಗೆ ವಿದ್ಯಾಧರಣಿಗೆ ಅವನ ಪ್ರಾರಬ್ಧವೇ ಕಾರಣ. ಅದು ಅವನ ಪ್ರಾರಬ್ಧದಿಂದ ಅದೊಂದು ಶಾಪ ಅದಕ್ಕೆ ಕಾರಣ ಆಯ್ತು, ಅವಳು ಕೊಟ್ಟ ಶಾಪ. ಆ ಪ್ರಾರಬ್ಧ ಶಿರಸಮೆ ಹೇಳ್ತಾರೆ, ಶಿರಸಮೆ ಹೇಳೋದಿಲ್ಲ. ಈ ಪ್ರಾರಬ್ಧ ಅವನಿಗೆ ಯಾಕೆ ಈ ತರ ಬಂತು? ಈಗ ನಾವು ಕರ್ಣ ನೋಡೋ ಇದು ತಗೊಂಡ್ರೆ ರಾಮಾಯಣದಲ್ಲಿ ಬರ್ತಾ, ಆಮೇಲೆ ಬಂದು ಮಹಾಭಾರತದಲ್ಲಿ ಬಂದು ಅವನಿಗೆ ಒಂದು ಇದು ಸಿಗ್ತಾನೆ ಅಲ್ವಾ? ಅವನಿಗೆ ಕರ್ಣ ಮಾಡಿದ ತಪ್ಪಿಗೆ ಬಂದು ಮಹಾಭಾರತದಲ್ಲಿ ಬಂದು ದುರ್ಯೋಧನ ಸೈಡ್ ಹೋಗ್ತಾನ, ಆತರ ಒಂದು ಶಾಪ ಸಿಕ್ಕತ್ತೆ. ಅದಕ್ಕೆ ಕಾರಣ ಇದೆ. ಅದೇ ವಾಲಿ ಬಂದು ಏನ್ ತಪ್ಪು ಮಾಡಿದ, ಆತರ ರಾಮನ ಬಂದು ನಿಂದ ಮಾಡಿದ ಮತ್ತು ಸುಗ್ರೀವನ ಹೆಂಡತಿ ತೆಗಿದ ಎಂಬ ಕಾರಣ ಒಂದು ಎಲ್ಲಿಯೂ ಇಲ್ಲ. ರೈಟ್? ಶಿವಸಮೆ ಹೇಳ್ತಾರೆ, ಸುಸಮೆ ಹೇಳೋದಿಲ್ಲವ. ಪ್ರಾರಬ್ಧ ಕರ್ಮ ಏನು ಎಂಬ ಅದನ್ನ ಎಲ್ಲಾ ಕಡೆಗೂ ಹೇಳೋದಿಲ್ಲ. ಹೌದು, ಎಲ್ರದ್ದು ಗೊತ್ತಾಗೋದಿಲ್ಲ. ಕೆಲವ್ರದ್ದು ಹೇಳ್ತಾರೆ, ಗೊತ್ತಾಗತ್ತೆ. ಎಲ್ರದ್ದು ಗೊತ್ತಾಗೋದಿಲ್ಲ. ಈ 17ನೇ ಶ್ಲೋಕ ಒಂದೇ ಪಾದ ಇದೆಲ್ಲ? ಹೌದ್ರಿ, ಒಂದೇ ಲೈನ್ ಇದೆ, ಒಂದೇ ಪಾದ ಅಲ್ಲ, 2 ಪಾದ. ಮಿಸ್ಸಿಂಗ್ ಏನು ಗೊತ್ತಾಗಿಲ್ಲ. ಇಲ್ಲ, ಅದು ಇರೋದೇ ಹಾಗೆ. ಹೌದಾ? ಆಮೇಲೆ ಆಚಾರ್ಯ ನೀವು ಇಲ್ಲಿ ಬಂದು ಸಭೆ ಬಂದ ದಕ್ಷ ಸಭೆ ಬಂದಾಗ ಬಂದು ರುದ್ರದೇವರು ಬಂದು ಮರ್ಯಾದೆ ಕೊಳ್ಳ ನಾವು ಶ್ಲೋಕ ನೋಡಿರಿ. ನಾವು ಎಲ್ಲಿ ಬಂದು ರುದ್ರದೇವರು ಬಂದು ನಾ ಬಂದು ದೇವ್ರನ್ನ ಧ್ಯಾನ ಮಾಡ್ತೇನೆ ಎಂಬ ಎಲ್ಲಿ ಬರ್ತಾರೆ? ಯಾವ ಶ್ಲೋಕದಲ್ಲಿ ಬರ್ತಾರೆ? ಅವರು ಭಗವಂತನ ಧ್ಯಾನಪರರಾಗಿದ್ರು ಅನ್ನೋದ? ಇವರು ವಿದುರನೇ ಹೇಳ್ತಾನಲ್ವಾ, ವಿದುರ ಕಸ್ತಂ ಚರಾಚರಗುರುಂ ನಿರ್ವೈರಂ ಶಾಂತ ವಿಗ್ರಹಂ ಆತ್ಮಾರಾಮಂ ಕಥಂ ಜಗತೋ ದೈವತಂ ಮಹತ್. ಆ 2ನೇ ಶ್ಲೋಕವ? ನೀವು ಮಾತಾಡೋದು ಕೇಳಲ್ಲ. ಹರೇ ನಮಃ. ಕೇಳಾಚಾರ್ಯ ನೀವು 2ನೇ ಶ್ಲೋಕವದು. 2ನೇ ಶ್ಲೋಕದಲ್ಲಿ ಆತ್ಮಾರಾಮಂ ಶಾಂತ ವಿಗ್ರಹಂ ನಿರ್ವೈರಂ ಅಂತ ಇದೆ ಅಲ್ವಾ? ಅವರು ಆತ್ಮಾರಾಮ ಅಂತಂದ್ರೆ ಪರಮಾತ್ಮನಲ್ಲೇ ಮನಸ್ಸನ್ನ ಇಟ್ಟಿರ್ತಕ್ಕಂಥವ್ರು ರುದ್ರದೇವರು. ಶಾಂತ ವಿಗ್ರಹ, ಶಾಂತ ಮೂರ್ತಿ, ಯಾರಲ್ಲೂ ವೈರ ಮಾಡೋದಿಲ್ಲ. ಇಂಥವ್ರ ಮೇಲೆ ಹೇಗೆ ದ್ವೇಷ ಮಾಡಿದ ಅಂತ ವಿದುರ ಪ್ರಶ್ನೆ ಮಾಡ್ತಾನಲ್ಲ, ಆ ಪ್ರಶ್ನೆಯಲ್ಲೇ ಅದು ಉತ್ತರ ಸಿಕ್ಕಿದೆ ನಮಗೆ. ಅವರು ಆತ್ಮಾರಾಮರು, ಯಾವಾಗ್ಲೂ ಭಗವತ್ ಚಿಂತನೆ ಮಾಡ್ತಾ ಇರ್ತಾರೆ ಅಂತ. ಸಭೆಯಲ್ಲಿ ಕೂತಾಗ ಅವರು ಸುಮ್ಮನೆ ಕೂತಿದ್ರು, ಬ್ರಹ್ಮದೇವರು ಕೂತಿದ್ರು, ರುದ್ರದೇವರು ಕೂತಿದ್ರು, ಉಳಿದವರೆಲ್ಲ ಎದ್ದು ನಿಂತರು ಅಂತೇವಲ್ಲ. ಕೂತಿದ್ರು ಅಂತಂದ್ರೆ ಅವರು ಭಗವಂತನ ಧ್ಯಾನವನ್ನ ಮಾಡ್ತಾ ಕೂತಿದ್ರು ಅಂತಾನೆ ಅರ್ಥ. ಅದನ್ನ ಮುಂದೆ ಅವರೇ ಹೇಳ್ತಾರೆ. ನಾನು ಯಾಕೆ ಎದ್ದು ನಿಂತು ಗೌರವ ಕೊಡ್ಲಿಲ್ಲ ಅಂದ್ರೆ, ಆವಾಗ ನಾನು ಭಗವತ್ ಚಿಂತನೆ ಮಾಡ್ತಾ ಇದ್ದೆ ಅಂತ ಸತೀದೇವಿಗೆ ರುದ್ರದೇವರೇ ಹೇಳೋ ಮಾತು ಮುಂದೆ ಬರ್ತದೆ. ಆ ಮಾತೆ ಪ್ರಮಾಣ.
ಇದು ಇನ್ನೊಂದು ನೀನು ಸದ್ಮಾಂಬ ಒಂದು ಪದನ ಬಂದು ಇದು ಹಂಗಂತ ಓದುವಕ್ಕೂ ಹೇಳಿರಿ ನೀನು. ಏ ಪದ ಅದ ಬಂದು ಶ್ಲೋಕ ದೇವಯಜನೆ. ದೇವಯಜನೆ, ಅದು ದೇವಯಜನೆಯನ್ನು ಇದು ದೇವಯಜನ ಆಗತ್ತೆ ರೈಟ್. ಹಂಗ ಅದೇನು ನಕಾರ ಆಮೇಲೆ ಒಂದು ಸ್ವರಾಕ್ಷರ ಬಂದ್ರೆ ಹಂಗ ರೂಲ್ಸ್ ಅದು ಹೆಂಗಿದು? ಅಲ್ಲ, ಯಜನೇ ಇಂದ್ರ ಅಂತಿರುವಾಗ ಏಕಾರ ಪಕ್ಕದಲ್ಲಿ ಇಕಾರ ಇರುವಾಗ ಏಚೋಯ ವಾಯಾವಹ ಅಂತ ಒಂದು ಸೂತ್ರ ಪ್ರಕಾರ ಅಯ್ಯ ಆದೇಶ ಬಂದು ಲೋಪ ಆಗ್ತದೆ. ಅಯ್ಯ ಯಜನ ಇಂದ್ರ ಅಂತ ಆಗತ್ತೆ. ಓಕೆ, ಅದು ಸಂಧಿ ಆಗತ್ತೆ. ಸಂಧಿ ಆಗುತ್ತೆ. ಸೊ ಎಲ್ಲೆಲ್ಲಿ ಈಗ ಬರ್ತೀವೋ ಅದ್ ತಗೊಂಬೋಕು ನಾವು ಎಲ್ಲ ಕಡೆಗೂ ಹಾಗೆ. ಏಕಾರದ ಪಕ್ಕದಲ್ಲಿ ಅಚ ಅಂದಾಗ ಏಚೋಯ ವಾಯಾವಹ ಅಂತ ಸೂತ್ರ. ಆಯ್ತಾಯ್ತು ಸರ್. ಇನ್ನೊಂದು ಈ ನಂದಿ ವಾಗಣ, ಈ ವಾಗಣಕ್ಕ ವಿಷ್ಣುವಿಗೆ ಬಂದು ಗರುಡ ವಾಗಣ ಇದೆ, ರುದ್ರದೇವರಿಗೆ ನಂದಿ ವಾಗಣ ಇದೆ. ಈ ವಾಗಣಕ್ಕ ಬಂದು ಏದೋ ಒಂದು ತಾತ್ಪರ್ಯ ಇದೆಯಾ? ಎದಕ್ಕೆ ಬಂದು ಗರುಡ ವಾಗಣ ಇಟ್ಟಿದ್ದಾರೆ ವಿಷ್ಣು, ಇವರು ಬಂದು ನಂದಿ ವಾಗಣ ಇಟ್ಟಿದ್ದಾರೆ? ಇವನ ಸ್ಕಂದನ ತೋದನ ಅವನಿಗೆ ಒಂದು ವಾಗಣ ಇದೆ, ವಿನಾಯಕ ಅವರಿಗೆ ಒಂದು ವಾಗಣ ಇದೆ, ರೈಟ್? ಸೊ ಈ ತರ ಮೂಷಿಕ ಆಮೇಲೆ ಬಂದು ನವಿಲು, ರೈಟ್? ಈ ವಾಗಣಕ್ಕ ಏದಾದ್ರು ಒಂದು ಸಿಗ್ನಿಫಿಕೆನ್ಸ್ ಇದೆಯಾ? ಅದು ಏದಾದ್ರು ಒಂದು ಕಾರಣ ಇಲ್ಲ ಸಿಗ್ನಿಫಿಕೆನ್ಸ್ ಇದೆಯಾ? ಅವ್ರವ್ರ ಇಷ್ಟ. ಪ್ರತಿಯೊಬ್ಬರಿಗೂ ಒಂದೊಂದು ವಾಹನ, ಒಂದೊಂದು ಆಯುಧ ಅಂತ ಇರ್ತದಲ್ಲ. ಓಕೆ, ಅದು ಅವರವರ ಚಿಹ್ನೆ. ಅದು ಅದನ್ನೇ ಯಾಕೆ ತಗೊಂಡ್ರು ಅಂತ ನಾವು ಪ್ರಶ್ನೆ ಮಾಡಬಾರ್ದು. ಓಕೆ, ಅವರವರ ಚಿಹ್ನೆಗಳದು. ಅದೇನೋ ಸೂಚನೆ ಮಾಡುತ್ತೆ ಅಂತ ಕೆಲಸ. ಈ ವಾಹನ ಇಟ್ಟಿದ್ದಾರೆ, ನಂದಿ ವಾಹನ, ರುದ್ರದೇವರು, ಗರುಡ ವಾಹನ ಇಟ್ಟಿದ್ದಾರೆ, ಈ ತರ ಎಲ್ಲ ಸೂಚನೆ ಮಾಡ್ತೀವಿ. ತಾತ್ಪರ್ಯ ಇದು ಏನೋ ಶಾಸ್ತ್ರೀಯವ ಇಲ್ಲ, ನಾವು ಒಂದು ಈ ತರ ನಾವು ಒಂದು ತಗೊಂಬೋಕೊಂಬ ಸೂಚನೆ ಮಾಡ್ತೀವಿ. ನಾವು ಅವರನ್ನ ಚಿಂತನೆ ಮಾಡುವಾಗ ಹೀಗೆ ಚಿಂತನೆ ಮಾಡಬೇಕು ಅಂತ ಹೇಳುತ್ತದೆ. ಅವರವರ ವಾಹನಗಳ ಮೇಲೆ ಕೂತವರು ಅವರವರ ಆಯುಧಗಳನ್ನು ಅದು ಹಿಡ್ಕೊಂಡಿದ್ದಾರೆ, ಆ ರೀತಿ ಚಿಂತನೆ ಮಾಡಬೇಕು. ಅದಕ್ಕೆ ಫಲಗಳಿದೆ, ಬೇರೆ ಬೇರೆ ರೀತಿಯಾದ ಫಲಗಳಿದೆ. ಓಕೆ, ಆಯ್ತು ಸರ್. ಹರೇ ನಮಃ. ಹರೇ ನಮಃ. ನಮಸ್ಕಾರ ಗುರುಗಳೇ.